ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಾತು ಮಾತ್ರದಿಂದಲೇ ಪಾತಾಳ ಲೋಕವನ್ನು ಉಂಟು ಮಾಡಿದಂತ ಮಹಾಶಕ್ತನಾಗಿರುವಂತ ದೇವರೇ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ತಂದೆ, ಮಹಾಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ದೇವ, ಈ ಒಂದು ಸಮಯದಲ್ಲಿ ಸೇರಿ ಬಂದಿದ್ದೇವೆ. ಸೇರಿ ಬಂದಿರುವಂತದ್ದು ನಿನ್ನ ಕೃಪೆ. ಸೇರಿ ಬಂದಿರುವಂತ ನಮ್ಮೆಲ್ಲರನ್ನು, ನಾವು ಬಂದಿರುವಂತ ಉದ್ದೇಶವನ್ನು ಸಫಲಪಡಿಸಿ ನಿನ್ನ ಮಹಾಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಅವರವರಿಗೆ ಬೇಕಾದಂತ ಪವಿತ್ರಾತ್ಮನ ಸಹಾಯಗಳನ್ನು ಅನುಗ್ರಹಿಸಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವಜನರೇ, ತಂದೆಗೋಸ್ಕರ ಒಂಟಿಯಾದ ಕುಮಾರನು, ಮತ್ತೆ ಹೇಳ್ತೀನಿ, ತಂದೆಗೋಸ್ಕರ ಒಂಟಿಯಾದ ಕುಮಾರನು ಎಂಬುದಾಗಿ ಒಂದು ಅಂಶವನ್ನು ನೋಡಿಕೊಳ್ಳೋಣ. ಎಲ್ಲರೂ ಸತ್ಯವೇದವನ್ನು ತೆಗೆದಿಟ್ಟುಕೊಂಡು ಓದುವಂತ ವಾಕ್ಯವನ್ನ ಸರಿಯಾದಂತ ರೀತಿಯಲ್ಲಿ ಗಮನಿಸಬೇಕೆಂಬುದಾಗಿ ನಾನು ಬೇಡಿಕೊಳ್ಳುವಂತವನಾಗಿದ್ದೀನಿ. ತಂದೆಗೋಸ್ಕರ ಒಂಟಿಯಾದ ಕುಮಾರನು ಅಂದ್ರೆ ಏನು ಇದರ ಅರ್ಥ? ನಾವು ತಂದೆ, ಮಗ, ಪವಿತ್ರಾತ್ಮ ಎಂಬುದಾಗಿ ನಾವು ಖಚಿತವಾಗಿ ನಾವು ನೋಡ್ಕೊಂಡಿದ್ದೀವಿ, ತಿಳಿದುಕೊಂಡಿದ್ದೀವಿ. ಆ ಮೂರು ಜನಗಳಲ್ಲಿ ಇಲ್ಲಿ ನಾವು ಈಗ ಆಲೋಚನೆ ಮಾಡಿ ನೋಡಿಕೊಳ್ಳುವಂಥದ್ದು ತಂದೆಯನ್ನ ಮತ್ತೆ ಮಗನನ್ನ ಮಾತ್ರವೇ. ತಂದೆ ಅಂದ್ರೆ ತಂದೆಯಾದಂತ ದೇವರು, ಸೃಷ್ಟಿಕರ್ತನು, ಆತನು ಇರುವ ಆತನು ಎಂಬುದಾಗಿ ಗೊತ್ತಿದೆ. ಕುಮಾರನ್ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ವಿಷಯದಲ್ಲಿ ನೋಡ್ತಾ ಇರುವಂತದ್ದು, ಪವಿತ್ರಾತ್ಮನ ವಿಷಯದಲ್ಲಿ ಅಲ್ಲ, ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ನೋಡ್ತಿರುವಂತ ವಿಚಾರ ಇದು. ಈ ಒಂದು ತಂದೆಗೋಸ್ಕರ ಒಂಟಿಯಾದ ಕುಮಾರನು ಎಂಬುದಾಗಿ ನೋಡುವಂತದ್ದಾದ್ರೆ, ತಂದೆಗೋಸ್ಕರನ ಯಾಕೆ ಯೇಸು ಕ್ರಿಸ್ತನು ಒಂಟಿಯಾಗಿದ್ದಾನ? ಒಂದು ವೇಳೆ ಆ ರೀತಿಯಾಗಿ ಒಂಟಿಯಾಗಿದ್ರೆ ಏನಕ್ಕೋಸ್ಕರ ಆತನು ಒಂಟಿಯಾಗಿದ್ದಾನೆ? ಯಾವ ಸಮಯದಲ್ಲಿ ಆತನು ಒಂಟಿಯಾಗಿದ್ದಾನೆ? ತಂದೆಯ ಮನಸ್ಸನ್ನ ಹೊಂದಿರುವಂತ ಕ್ರಿಸ್ತನು ಒಂಟಿಯಾಗಲು ಕಾರಣವೇನು? ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಆತನು ಒಂಟಿಯಾಗಬೇಕಾದಂತ ಪರಿಸ್ಥಿತಿ ಬಂದಿದೆ? ಏಕೆಂತಂದ್ರೆ ಕೆಲವೊಂದು ವಾಕ್ಯಗಳು ಖಚಿತವಾಗಿ ನಾವು ನೋಡುವಂತದ್ದಾದ್ರೆ, ದೇವರಿಗೆ ಸರಿಸಮಾನನಾಗಿರುವಂತವನು ಎಂಬುದಾಗಿ ಇದೆ. ಸರಿಸಮಾನನಾಗಿದ್ದಂತ ಯೇಸು ಕ್ರಿಸ್ತನು ಏನಕ್ಕೋಸ್ಕರ ಆತನು ಒಂಟಿಯಾಗಬೇಕು? ಆತನು ದೇವರಿಗೆ ಎಂತ ಒಂದು ಶಕ್ತಿಗಳಿದೆಯೋ ಅಂತ ಒಂದು ಶಕ್ತಿ ಕ್ರಿಸ್ತನಿಗೂ ಕೂಡ ಇದೆ. ಅದು ದೇವರು ಕೊಟ್ಟಿರುವಂತಹ ಅಧಿಕಾರ. ಆಗಿರುವಂತ ಸಮಯದಲ್ಲಿ ದೇವರು ಆತನು ಪರಲೋಕದಲ್ಲಿದ್ದಾನೆ. ಆ ಪರಲೋಕದಲ್ಲಿ ಯೇಸು ಕ್ರಿಸ್ತನು ಕೂಡ ಇದ್ದಾನೆ. ಈ ಯೇಸು ಕ್ರಿಸ್ತನ್ ಇದ್ದಂತ ಸಮಯದಲ್ಲಿ ತಂದೆ ಈ ಲೋಕಕ್ಕೆ ಬಂದಿಲ್ಲ, ಯಾವ ಕಾರ್ಯವನ್ನ ಆತನು ಮಾಡಿಲ್ಲ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಆ ಲೋಕದಲ್ಲೇ ಇದ್ದುಕೊಂಡು ಯಾವುದೋ ಒಂದು ಕೆಲಸವನ್ನ ಮಾಡಿ ಈ ಲೋಕವನ್ನ ಕಾಪಾಡುವಂತ ಒಂದು ಪರಿಸ್ಥಿತಿ ಬಂದಂತ ಸಮಯದಲ್ಲಿ ಲೋಕಕ್ಕೆ ಬರದಲೇನೆ ಅಲ್ಲೇ ಏನೋ ಒಂದು ಮಾಡ್ಬೋದಾಗಿತ್ತು. ಆದ್ರೆ ಏನಕ್ಕೋಸ್ಕರ ಅದು ನಡೆದಿಲ್ಲ? ಇದನ್ನು ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಆತನು ಒಂಟಿಯಾಗಿದ್ದಾನೆ ಎನ್ನುವಂತ ವಿಚಾರವನ್ನು ನಾವು ನೋಡ್ಕೊಳ್ತಾ ಇದೀವಿ. ಅಂದ್ರೆ ತಂದೆಗೋಸ್ಕರ ಒಂಟಿಯಾದಂತ ಕುಮಾರನು ಅಂತ ಅಂದ್ರೆ ಆತನು ತಂದೆಗೋಸ್ಕರನ ಯಾವ ಸಮಯದಲ್ಲಿ ಒಂಟಿಯಾಗಿದ್ದಾನೆ ಎನ್ನುವಂಥದ್ದನ್ನ ನಾವು ನೋಡುವಂತದ್ದಾದ್ರೆ, ಕೆಲವೊಂದು ವಾಕ್ಯಗಳನ್ನು ನೋಡಿಕೊಂಡು ಈ ಒಂದು ವಿಚಾರವನ್ನು ಸಂಪೂರ್ಣವಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತವರಾಗಿರೋಣ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು ಓದಿ. ಹಿಬ್ರಿಯರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ 6ನೇ ವಚನ. ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ, ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದುಂಟೋ? ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ನೋಡಿ, ಇಲ್ಲಿ 5ನೇ ವಚನವನ್ನು ಗಮನಿಸಿ. ನನಗೆ ನೀನು ಮಗನು, ನನಗೆ ನೀನು ಮಗನು ಎಂಬುದಾಗಿದೆ. ಇವತ್ತು ಇಲ್ಲಿ ಒಂದು ಪ್ರತ್ಯೇಕತೆ ಕಾಣುತ್ತೆ. ಏನು ಆ ಸ್ಪೆಷಾಲಿಟಿ ಅಂತ ಅಂದ್ರೆ, ದೇವರ ಬಾಯಿಂದ ಬಂದಿರುವಂತ ಮಾತಿನಲ್ಲಿರುವಂತ ಸ್ಪೆಷಾಲಿಟಿ ಏನು ಎಂಬುದಾಗಿ ನಾವು ನೋಡುವಂತದ್ದಾದ್ರೆ, ನಾವು ಯಾರನ್ನಾದ್ರೂ ಒಂದು ವೇಳೆ ನಮ್ಮನ್ನ ನಾವು ಯಾರಿಗಾದ್ರೂ ಪರಿಚಯ ಮಾಡಿಕೊಳ್ಳುವಂತ ಸಮಯದಲ್ಲಿ, ಏನೋ ಒಂದು ವೇಳೆ ನಮ್ಮ ತಂದೆಯವರು ಒಂದು ಉನ್ನತ ಸ್ಥಿತಿಯಲ್ಲಿ ಇದ್ರು ಅಂದ್ಕೊಳ್ಳಿ. ಆ ಉನ್ನತ ಸ್ಥಿತಿಯಲ್ಲಿ ಇದ್ದಂತ ಸಮಯದಲ್ಲಿ ನಾನು ಇಂಥವರ ಮಗ ಎಂಬುದಾಗಿ ಹೆಗ್ಗಳಿಕೆಯಿಂದ ಹೇಳ್ತೀವಿ. ಯಾಕೆ ಅಂತಂದ್ರೆ ನಮ್ಮ ತಂದೆ ಉನ್ನತ ಸ್ಥಿತಿಯಲ್ಲಿ ಇದ್ದಾರೆ, ಇಲ್ಲ ಒಳ್ಳೆ ರೀತಿಯಲ್ಲಿ ಇದ್ದಾರೆ, ಅವರಂದ್ರೆ ಸ್ವಲ್ಪ
ಜನಗಳಿಗೆ ಇಷ್ಟವಾಗಿರ್ತತೆ. ಯಾಕಂದ್ರೆ ಒಳ್ಳೆ ಮನುಷ್ಯ ಎನ್ನುವಂತ ಉದ್ದೇಶದಿಂದ, ಇಲ್ಲ ದೊಡ್ಡ ವ್ಯಕ್ತಿ ಎನ್ನುವಂತ ಉದ್ದೇಶದಿಂದ, ಆದ್ರಿಂದ ಇಂಥ ಮಗ ಎಂಬುದಾಗಿ ಹೇಳ್ತೀವಿ. ಆದ್ರೆ ಇಲ್ಲಿ ಒಂದನ್ನ ಗಮನಿಸಬೇಕು, ನನಗೆ ನೀನು ಮಗನು ಎಂಬುದಾಗಿ ದೇವರೇ ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳ್ತಾರೆ, ನನಗೆ ನೀನು ಮಗನು ಅಂತ. ಆ ಮಕ್ಕಳು ತಂದೆ ತಂದೆ ಇಂಥ ತಂದೆಯ ಮಕ್ಕಳು, ಈಗ ನಾನು CM ಮಗ, ನಾನು PM ಮಗ, ಈಗ ಇಲ್ಲ ನಾನು ಒಂದು MLA ಮಗ ಎಂಬುದಾಗಿ ಹೇಳ್ಕೊಳ್ಳೋದ್ಕಿನ್ನ, ಆ ತಂದೆನೇನೆ ಆ ಮಗನಿಗೆ ನಾನೇ ಕಣಪ್ಪ ತಂದೆ, ಇಂಥವನಿಗೆ ನಾನೇ ತಂದೆ, ಅವನು ನನ್ನ ಮಗ, ನಾನು ಅವನಿಗೆ ತಂದೆ ಎಂಬುದಾಗಿ ಹೇಳುವಂಥದ್ರಲ್ಲಿ ಒಂದು ಪ್ರತ್ಯೇಕತೆ ಇರುತ್ತೆ. ಏನಕ್ಕೆ ಅಂತ ಅಂದ್ರೆ, ಯಾವ ರೀತಿಯಾಗಿ ಒಬ್ಬ ಉನ್ನತ ಸ್ಥಿತಿಯಲ್ಲಿರುವಂತ ತಂದೆಯನ್ನ ಇಂಥ ತಂದೆಯೇ ನನಗೆ ತಂದೆ, ನಾನು ಆತನ ಮಗನೆಂಬುದಾಗಿ ಹೇಳ್ತಾರೋ, ಅದೇ ರೀತಿಯಾಗಿ ಮಗನು ತಂದೆ ಏನೇನೆ ಮಗನ ವಿಷಯದಲ್ಲಿ ಇಂಥವನೇ ಕಣಪ್ಪ ನನಗೆ ಮಗ, ಅವನೇ ನಾನೇ ಅವನಿಗೆ ತಂದೆ, ಅವರ ಅಪ್ಪ ನಾನೇ ಎಂಬುದಾಗಿ ಹೇಳಿದ್ರೆ, ಆ ಮಗನಿಗೆ ಏನೋ ಪ್ರತ್ಯೇಕತೆಯನ್ನು ಕೊಟ್ಟು ಹೇಳುವಂತ ರೀತಿಯಲ್ಲಿ ಈ ಭಾವನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಇವತ್ತು ಯಾವುದೋ ಒಬ್ಬ ಮಗ ಒಂದು ಉನ್ನತ ಸ್ಥಿತಿಯಲ್ಲಿ ಇದ್ದಾನೆ, ಇಲ್ಲ ಒಳ್ಳೆ ರೀತಿಯಾಗಿದ್ದಾನೆ, ಏನೋ ಒಂದು ದೊಡ್ಡ ಒಂದು ಸ್ಥಾನಮಾನಗಳಲ್ಲಿ ಇದ್ದಾನೆ ಅಂತಂದ್ರೆ, ನಾನೇ ಅವನಿಗೆ ತಂದೆ ಅಂತ ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿ ನೋಡುವಾಗ, ಆ ಮಗನಿಗೆ ದೊಡ್ಡ ಒಂದು ಮಹಿಮೆ ಕೊಟ್ಟು, ಅದರ ಮಹಿಮೆಯಲ್ಲಿ ಇದ್ದಂತವನಿಗೆ, ಅಧಿಕಾರದಲ್ಲಿ ಇದ್ದಂತವನಿಗೆ, ಒಳ್ಳೆ ರೀತಿಯಾಗಿ ಇದ್ದಂತವನ ವಿಷಯದಲ್ಲಿ ಹೇಳುವಂತ ಮಾತಿದು. ಯಾಕೆಂದ್ರೆ ಯಾರು ಕೂಡ ಒಬ್ಬ ಕಳ್ಳನ ವಿಷಯದಲ್ಲಿ, ಒಬ್ಬ ಮಗ ಕಳ್ಳ ಆಗಿದ್ದಾನೆ ಅಂತ್ಕೊಳ್ಳಿ, ಇಲ್ಲ ಕೊಲೆಗಾರ ಆಗಿದ್ದಾನೆ ಅಂತ್ಕೊಳ್ಳಿ, ಇಲ್ಲ ಮೋಸಗಾರನಾಗಿದ್ದಾನೆ ಅಂತ್ಕೊಳ್ಳಿ, ಅಂತವನ ವಿಷಯದಲ್ಲಿ ನಾನೇ ಕಣಪ್ಪ ಅವನಿಗೆ ತಂದೆ ಅಂತ ಹೇಳಿ ಪಬ್ಲಿಕ್ಗಳಲ್ಲಿ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತಾರೆ. ಯಾಕೆಂದ್ರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇರುತ್ತೆ, ಅದು ಅವಮಾನ ಏನೋ ಅದು ಅವ್ರಿಗೆ ಅನುಭವಿಸಿರುವಂತವ್ರಿಗೆ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ದೇವರು ಯೇಸು ಕ್ರಿಸ್ತನ ವಿಷಯದಲ್ಲಿ ನನಗೆ ನೀನು ಮಗನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಕ್ರಿಸ್ತನಿಗಿರುವಂತ ಮಹಿಮೆ, ಕ್ರಿಸ್ತನಿಗಿರುವಂತ ಒಂದು ಅಧಿಕಾರಗಳು, ಕ್ರಿಸ್ತನಲ್ಲಿರುವಂತ ಪರಿಶುದ್ಧತೆ, ಇವೆಲ್ಲದಕ್ಕೂ ಮೆಚ್ಚಿ ಆತನ ಹೇಳುವಂತ ಮಾತಿದು. ಸಾಮಾನ್ಯವಾಗಿ ಆತನ ಹೇಳುವಂತ ಮಾತಲ್ಲ. ನಾವು ಒಂದನ್ನ ಗಮನಿಸ್ಬೇಕು, ದೇವ್ರು ನಾನು ಅಬ್ರಹಾಮನ ದೇವ್ರು, ಈಸಾಕನ ದೇವ್ರು, ಯಾಕೋಬನ ದೇವ್ರು ಎಂಬುದಾಗಿ ಹೇಳ್ತಾರೆ. ಯಾಕೆ ನನ್ನ ಕಾಯಿನನ ದೇವ್ರು ಎಂಬುದಾಗಿ ಹೇಳಿಲ್ಲ? ಯಾಕೆ ದೇವ್ರು ಆ ರೀತಿಯಾಗಿ ಹೇಳಿಲ್ಲ? ನಾನು ಯೆಜಬೇಲನ ದೇವ್ರು ಎಂಬುದಾಗಿ ಏನಕ್ಕೆ ಹೇಳಿಲ್ಲ? ಯಾವತ್ತೂ ಒಬ್ಬ ದುಷ್ಟತ್ವದಲ್ಲಿರುವಂತ ಮಕ್ಕಳನ್ನ ಯಾವತ್ತೂ ಇವರು ನನ್ನ ಮಕ್ಕಳು ಎಂಬುದಾಗಿ ಗುರುತಿಸಿ ಮಾತನಾಡುವುದಕ್ಕೆ ಯಾವ ತಂದೆ ತಾಯಿಗಳು ಕೂಡ ಇಷ್ಟಪಡಲ್ಲ. ಆ ರೀತಿಯಾಗಿದ್ದಾಗ ದೇವರು ಆ ಒಂದು ಪರಾತ್ಪರನಾದಂತ ದೇವರು, ಮಹಾಶಕ್ತನಾಗಿರುವಂತ ದೇವರು, ಅನಿಷ್ಟ ಮಾರ್ಗದಲ್ಲಿ ನಡೆದುಕೊಳ್ಳುವಂತ ಮಕ್ಕಳನ್ನ ನೋಡ್ಬಿಟ್ಟು ಇವ್ರು ನನ್ನ ಮಕ್ಕಳು ಎಂಬುದಾಗಿ ದೇವ್ರೇ ಹೇಳ್ತಾನ? ಹೇಳಲ್ಲ. ಅದಕ್ಕೋಸ್ಕರವೇ ಈ ಒಂದು ನಂಬಿಕೆಗೆ ತಂದೆಯಾಗಿರುವಂತ ಈ ಅಬ್ರಹಾಮನ ವಿಷಯದಲ್ಲಿ ಅಬ್ರಹಾಮನ ದೇವರು ಎಂಬುದಾಗಿ, ಈಸಾಕನ ದೇವರು ಎಂಬುದಾಗಿ, ಯಾಕೋಬನ ದೇವರು ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಇವರೆಲ್ಲರೂ ಭಕ್ತರಂತ ನೋಡುವ ಭಕ್ತರು ಇವರು. ಭಕ್ತರ ವಿಷಯದಲ್ಲಿ ದೇವರು ಈ ರೀತಿಯಾಗಿ ಮಾತಾಡ್ತಾನೆ ಬಿಟ್ರೆ, ಭಕ್ತಹೀನರ ವಿಷಯದಲ್ಲಿ ದೇವರು ಮಾತನಾಡಲ್ಲ. ಅದೇ ಮಾತಿಗೆ ಸಾಕ್ಷಿ ಕೊಟ್ಟು ಯೇಸು ಕ್ರಿಸ್ತನ್ ಏನಂತ ಹೇಳ್ತಾನೆ ಅಂದ್ರೆ, ದೇವರು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಆತನು ಪೊದೆ ಇರುವ ಸಂಗತಿ ಅಧ್ಯಾಯದಲ್ಲಿ ಮೋಶೆಗೆ ಹೇಳಿದ್ದಾನೆ. ಆದ್ರಿಂದ ದೇವರು ಜೀವಿತರಿಗೆ ದೇವರಾಗಿದ್ದೇನೆ ಬಿಟ್ರೆ ಸತ್ತವರಿಗೆ ಅಲ್ಲ ಎಂಬುದಾಗಿ ಆತನ ಹೇಳ್ತಾನೆ. ಅಂದ್ರೆ ಸಾರ್ದಿಸ್ ಸಭೆಗೆ 3ನೇ ಅಧ್ಯಾಯದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ದೇವರು ಒಂದು ಮಾತನ್ನ ಹೇಳ್ತಾರೆ, ನೀನು ಬದುಕುವಂತವನ ಹೆಸರು ನಿನಗಿದ್ರು ಕೂಡ ನೀನು ಸತ್ತವನಾಗಿದ್ದೀಯಾ ಅಂತ. ಅಂದರೆ ದೇವರ ಲೆಕ್ಕದಲ್ಲಿ ಸತ್ತಂತವರು, ಅಂದ್ರೆ ದೇವರ ದಾರಿ ಮಾರ್ಗಗಳನ್ನ ಬಿಟ್ಟಂತವರೇ ದೇವರ ಲೆಕ್ಕದಲ್ಲಿ ಸತ್ತಂತವರು. ದೇವರ ದಾರಿ ಮಾರ್ಗಗಳನ್ನ ಬಿಟ್ಟು ಪಾಪದಲ್ಲಿರುವಂತವ್ರನ್ನ ಯಾವತ್ತೂ ಇವರು ನನ್ನ ಮಕ್ಕಳು, ನಾನು ಇಂಥವನ ದೇವರು ಎಂಬುದಾಗಿ ಹೇಳಲ್ಲ. ಯಾರು ಭಕ್ತಿ ಮಾರ್ಗದಲ್ಲಿ ಇರ್ತಾರೋ ಅಂತವರ ವಿಷಯದಲ್ಲಿ ದೇವ್ರು ಏನ್ ಮಾಡ್ತಾರೆ, ನಾನು ಇಂಥವನಿಗೆ ದೇವರಾಗಿದ್ದೀನಿ, ಇಂಥವನಿಗೆ ನನ್ನ ತಂದೆಯಾಗಿದ್ದೀನಿ ಎಂಬುದಾಗಿ ಹೇಳ್ತಾರೆ. ಅದೇ ಭಾವದಲ್ಲಿ ದೇವ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನಿಗೆ ನನಗೆ ನೀನು ಮಗನು ಎಂಬುದಾಗಿ ಹೇಳ್ತಾ ಇದ್ದಾರೆ. ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ, ನನಗೆ ನೀನು ಮಗನಾಗಿದ್ದೀಯಾ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನಿಗೆ ಅಂತ ಒಂದು ಮಹಿಮೆ ಇದೆಯೋ ಎನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ತಂದೆಯಾದಂತ ದೇವರ ಬಾಯಲ್ಲಿ ಇಂಥ ಮಾತು ಬರ್ತಾ ಐತೆ ಅಂದ್ರೆ ಯೇಸು ಕ್ರಿಸ್ತನಿಗಿರುವಂತ ಮಹಿಮೆಯ ಬಗ್ಗೆ, ಯೇಸು ಕ್ರಿಸ್ತನಿಗಿರುವಂತ ಒಂದು ಶ್ರೇಷ್ಠತೆಯ ಬಗ್ಗೆ, ಯೇಸು ಕ್ರಿಸ್ತನಿಗಿರುವಂತ ಒಂದು ದೊಡ್ಡ ಸ್ಥಿತಿಯ ಬಗ್ಗೆ ನಾವು ಆಲೋಚನೆ ಮಾಡಬೇಕಿಲ್ಲಿ. ನಾನು ಅವನಿಗೆ ತಂದೆಯಾಗಿರುವನು, ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದ್ದುಂಟೋ? ಅಂದ್ರೆ ಕೋಟ್ಯಾನುಕೋಟಿ ದೇವದೂತರುಗಳಿದ್ದಾರೆ, ಕೋಟ್ಯಾನುಕೋಟಿ ದೇವದೂತರುಗಳು. ಸಾಮಾನ್ಯವಾದಂತ ಪ್ರಕಟಣೆ 5:11 ಓದಿದ್ರೆ ಗೊತ್ತಾಗುತ್ತೆ. ಮಹಾ ಸಮೂಹ ಎಂಬುದಾಗಿ ಕಾಣುತ್ತೆ. ಆ ಮಹಾ ಸಮೂಹವಾಗಿರುವಂತ ಕೋಟ್ಯಾನುಕೋಟಿ ದೇವದೂತರುಗಳು ಯಾರಿಗೋಸ್ಕರ? ಎಲ್ಲ ಮನುಷ್ಯನಿಗೋಸ್ಕರವೇ. ಆದರೆ ನಾವು ದೇವದೂತರು ಅಂದಾಕ್ಷಣಕ್ಕೇನೆ
ಏನೋ ದೇವರ ಕೆಲಸವನ್ನು ಮಾಡೋದಕ್ಕೋಸ್ಕರ ಇರುವಂತವ್ರು ಅವರು ಎಂಬುದಾಗಿ ನಾವು ಅಂದ್ಕೊಂಡಿದೀವಿ. ಆ ಕೋಟ್ಯಾನು ಕೋಟಿ ದೇವದೂತರುಗಳೆಲ್ಲ ನಮ್ಮ ಸೇವೆಗೋಸ್ಕರ, ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಕೆಲಸಕ್ಕೋಸ್ಕರ, ನಮ್ಮ ಸೇವೆಗೋಸ್ಕರ. ಅಷ್ಟು ಮಂದಿ ಕೋಟ್ಯಾನು ಕೋಟಿ ದೇವದೂತರುಗಳು ದೇವರಿಗೆ ಅವಶ್ಯಕತೆ ಇಲ್ಲ. ಯಾರಿಗೆ ಅವಶ್ಯಕತೆ ಬೇಕಾಗಿರುತ್ತೆ? ಮನುಷ್ಯನಿಗೆ ಅವಶ್ಯಕತೆ ಬೇಕಾಗಿರ್ಬೋದು. ಇಂಥ ಕೋಟ್ಯಾನು ಕೋಟಿ ದೇವದೂತರುಗಳಲ್ಲಿ ಯಾರಿಗಾದ್ರೂ ಎಂದಾದ್ರೂ ಹೇಳಿದ್ದುಂಟೋ ಎಂಬುದಾಗಿ ಇದೆ. ಆಲೋಚನೆ ಮಾಡಿ. ಅಂದ್ರೆ ಮನುಷ್ಯನಿಗಿಂತ ದೇವದೂತರು ದೇವರ ಲೆಕ್ಕದಲ್ಲಿ ಕಡಿಮೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಿಲ್ಲಿ. ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ, ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನು ಅಂದ್ರೆ ಯಾರು? ಯಾಕೆ ಚೊಚ್ಚಲ ಮಗನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು ಎಂಬುದಾಗಿದೆ. ಚೊಚ್ಚಲ ಅಂತಂದ್ರೆ ಹಿರಿಮಗನನ್ನ. ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನೆಂಬುದಾಗಿ ಬರೆಯಲ್ಪಟ್ಟಿರುವಂತದ್ದು ಯೇಸು ಕ್ರಿಸ್ತನ ವಿಷಯದಲ್ಲಿ ಬಿಟ್ರೆ ಪವಿತ್ರಾತ್ಮನ ವಿಷಯದಲ್ಲಿ ಅಲ್ಲ. ಅಂದ್ರೆ ಮೊಟ್ಟ ಮೊದಲನೇದಾಗಿ ಈ ಸೃಷ್ಟಿಯಲ್ಲಿ ಅಣುಗಳು ನಿರ್ಮಾಣವಾಗುವುದಕ್ಕಿಂತ ಮೊದಲು, ಪವಿತ್ರಾತ್ಮನ ನಿರ್ಮಾಣವಾಗುವುದಕ್ಕಿಂತ ಮೊದಲು, ನಾವು ಹುಟ್ಟುವುದಕ್ಕಿಂತ ಮೊದಲು ಹುಟ್ಟಿದ್ದೇ ಯೇಸು ಕ್ರಿಸ್ತನು. ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳ್ಬೇಕಂತೆ. ದೇವದೂತರೆಲ್ಲರೂ ಅಡ್ಡ ಬೀಳುವಂತ ರೀತಿಯಲ್ಲಿ ದೇವರು ಕ್ರಿಸ್ತನಿಗೆ ಮಹಿಮೆಯನ್ನ ಕೊಟ್ಟಿದ್ದಾನೆ ಅಂದ್ರೆ ಕ್ರಿಸ್ತನಿಗಿರುವಂತ ಶ್ರೇಷ್ಠತೆ ಏನು, ಕ್ರಿಸ್ತನಿಗಿರುವಂತಹ ಅಧಿಕಾರಗಳೇನು, ಏನಕ್ಕೆ ಈ ರೀತಿಯಾಗಿ? ಯಾಕಂದ್ರೆ ಅಧಿಕಾರ ಇಲ್ದಲೇ ಇದ್ರೆ ಅಡ್ಡ ಬೀಳ್ರಿ ಎಂಬುದಾಗಿ ಹೇಳಲ್ಲ. ಇವತ್ತು ಯಾವ್ದೊಬ್ಬ ಮನುಷ್ಯನ, ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾ ಇದ್ದಾನೆ ಅಂತಂದ್ರೆ ನಾವು ಆತನಿಗೆ ಕೈ ಮುಗಿದು ಆತನಿಗೆ ಗೌರವನ ಸಲ್ಲಿಸ್ತೀವಿ ಅಂತ ಅಂದ್ರೆ ಆತನ ದೊಡ್ಡ ವ್ಯಕ್ತಿ ಆಗಿದ್ರೆ ಮಾತ್ರವೇ, ಅಧಿಕಾರ ಉಳ್ಳವಂತವನಾಗಿದ್ರೆ ಮಾತ್ರವೇ. ಆ ರೀತಿಯಾಗಿ ಯೇಸು ಕ್ರಿಸ್ತನಿಗೆ ಅಧಿಕಾರ ಇದೆ, ಪರಿಶುದ್ಧತೆ ಇದೆ, ಶ್ರೇಷ್ಠತೆ ಇದೆ. ದೇವರ ಒಂದು ಪ್ರತಿರೂಪವೇ ಆತನಾಗಿದ್ದಾನೆ. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನ ವಿಷಯದಲ್ಲಿ ದೇವರೇನ್ ಮಾಡ್ತಾ ಇದ್ದಾರೆ? ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ನನಗೆ ನೀನು ಮಗನು ಎಂಬುದಾಗಿ. ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೀನಿ ಎಂಬುದಾಗಿ ಆತನು ಮಾತನಾಡುವಂತ ಮಾತು. 3ನೇ ವಚನದಲ್ಲಿ ಏನಕ್ಕೋಸ್ಕರ ಈ ಮಾತನ್ನ ಹೇಳ್ತಿದ್ದನೋ ಅದೇ ಅಧ್ಯಾಯ 3ನೇ ವಚನದಲ್ಲಿ ಗಮನಿಸಿ. ಕರ್ತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಈತನು ದೇವರ ಪ್ರಭಾವದ ಪ್ರಕಾಶವು, ದೇವರ ಪ್ರಭಾವದ ಪ್ರಕಾಶನಂತೆ. ಈಗ ಒಂದು ವಿದ್ಯುತ್ ಬರುತ್ತೆ ಅಂದ್ರೆ ಆ ವಿದ್ಯುತ್ನ ಪ್ರಕಾಶ ಒಂದು ಬಲ್ಬ್ನಲ್ಲಿ ಯಾವ ರೀತಿಯಾಗಿ ಬರುತ್ತೆ? ಬೆಳಕಿನ ರೂಪದಲ್ಲಿ ಬರುತ್ತೆ. ಒಂದು ಫ್ಯಾನ್ ಅಲ್ಲಿ ಯಾವ ರೀತಿಯಾಗಿ ಬರುತ್ತೆ? ಒಂದು ಗಾಳಿಯ ರೂಪದಲ್ಲಿ ಆ ವಿದ್ಯುತ್ ಎನ್ನುವಂಥದ್ದು ಕಾಣುತ್ತೆ. ಅರ್ಥ ಆಯ್ತಾ? ಆ ರೀತಿಯಾಗಿ ಈ ದೇವರ ಪ್ರಭಾವದ ಪ್ರಕಾಶನ ಅಂತ ಅಂದ್ರೆ ಯೇಸು ಕ್ರಿಸ್ತನು ದೇವರ ಶಕ್ತಿಯ ಒಂದು ಪ್ರಭಾವನ ತೋರಿಸ್ತಾ ಇದ್ದಾನಂತ. ಅಂದ್ರೆ ದೇವರು ಯಾವ ರೀತಿಯಾದಂತಹ ಒಂದು ಮಹಿಮೆಯಲ್ಲಿದ್ದನೋ ಆ ಒಂದು ಮಹಿಮೆಯನ್ನ ಪ್ರಕಾಶಪಡಿಸುವಂತವನು ಯೇಸು ಕ್ರಿಸ್ತನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು. ಆತನ ತತ್ವದ ಮೂರ್ತಿನಂತೆ. ತತ್ವದ ಮೂರ್ತಿ ಅಂದ್ರೆ ಏನರ್ಥ? ನಾವು ಯಾರ್ದೋ ಒಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳ, ಈಗ ಅಂಬೇಡ್ಕರ್ ಇದ್ದಾರೆ, ಮಹಾನಾಯಕನು ಎಂಬುದಾಗಿ ಆತನ ಮೂರ್ತಿಯನ್ನ ಮಾಡಿಕೊಳ್ತೀವಿ. ಆ ಮೂರ್ತಿ ಏನು? ಆತನನ್ನೇ ಹೋಲುವಂತ ರೀತಿಯಲ್ಲಿರುವಂತಹ ಒಂದು ಗೊಂಬೆ. ಆ ರೀತಿಯಾಗಿ ಯೇಸು ಕ್ರಿಸ್ತನು ದೇವರ ತತ್ವದ ಮೂರ್ತಿ, ದೇವರ ತತ್ವಗಳನ್ನ ಇರುವಂತವನು, ದೇವರ ಗುಣಗಳಿರುವಂತವನು, ಆ ಮಹಾಶಕ್ತನಾಗಿರುವಂತಹ ತಂದೆಯ ಗುಣಲಕ್ಷಣಗಳನ್ನೇ ಹೊಂದಿರುವಂತವನು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಅಂದ್ರೆ ಏನು? ತಂದೆ ಯಾವ ರೀತಿಯಾಗಿದ್ದಾನೋ ಈತನು ಆ ರೀತಿಯಾಗಿ ರೂಪದಲ್ಲಿದ್ದಾನೆ ಅಂತ ಅಲ್ಲ ಇದ್ರ ಅರ್ಥ. ಗುಣಗಳು ಆ ರೀತಿಯಾಗಿ ಇದೆ ಅಂತನ. ನಾವು ಕೆಲವರು ನಮ್ಮ ಮಕ್ಕಳು ಹುಟ್ಟಿದಾಗ ಇಲ್ಲ ಯಾರೋ ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯನಿಗೆ ಹೋಲಿಸಿ ಮಾತನಾಡ್ತಿದ್ವಿ. ಇವಂತವೆಲ್ಲ ಬರೇ ಆ ಮನುಷ್ಯನ ಗುಣಗಳೇ, ಆತನ ತಂದೆಯ ಗುಣಗಳೇ, ಆತನ ತಾಯಿ, ಇವನ್ ಸೇಮ್ ಆತನ ತಾಯಿ ತರನೇ ಇದ್ದಾನೆ, ಇಲ್ಲ ಆತನ ತಾಯಿ ತರನೇ ವರ್ತಿಸ್ತಾನೆ ಎಂಬುದಾಗಿ ಆ ಗುಣಗಳ ಬಗ್ಗೆ ನಾವು ಮಾತಾಡ್ತೀವಿ. ಆ ಹಿರಿಯರು ಬೇರೆ ಒಬ್ಬ ಮನುಷ್ಯನು ಯಾವ ರೀತಿಯಾಗಿ ನಡ್ಕೊಂತಾನೋ ಆ ರೀತಿಯಾಗಿ ಈ ಮಗುವು ಇಲ್ಲ ಈ ಮಕ್ಕಳುಗಳು ಕೂಡ ನಡ್ಕೊಂಡಂತ ಸಮಯದಲ್ಲಿ ಇವನ್ ಸೇಮ್ ಅದೇ ತರ ಇದ್ದಾನೆ, ಅವನ್ ತರನೇ ಮಾತಾಡ್ತಾನೆ, ಅವನ್ ತರನೇ ನಡೀತಾನೆ, ಅವನ್ ತರನೇ ಗುಣಗಳಿದೆ ಎಂಬುದಾಗಿ ಹೋಲಿಸಿ ಮಾತಾಡ್ತೀವೋ ಆ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿ ದೇವರಲ್ಲಿದ್ದಂತ ಪರಿಶುದ್ಧತೆ ಕ್ರಿಸ್ತನಲ್ಲಿ ಇದೆ. ದೇವರಲ್ಲಿದ್ದಂತ ಒಂದು ಶ್ರೇಷ್ಠತನಗಳು ಎಲ್ಲವೂ ಕೂಡ ಕ್ರಿಸ್ತನಲ್ಲಿ ಇದೆ. ಅದಕ್ಕೋಸ್ಕರವೇ ಏನಿದೆ?
ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯು ದೇವರಲ್ಲಿರುವಂತಹ ತತ್ವದ ಒಂದು ಮೂರ್ತಿನೇ ಕ್ರಿಸ್ತನು. ಚೆನ್ನಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೋಸ್ಕರವೇ ಏನ್ ಹೇಳ್ತಿದ್ದಾನೆ, ನನಗೆ ನೀನು ಮಗನು, ನಾನು ಇವತ್ತು ನಿನ್ನನ್ನು ಪಡೆದಿದ್ದೇನೆ. ಆದ್ರೆ ಇಂಥ ಒಂದು ಪ್ರತ್ಯೇಕತೆ ಕೊಡುವುದಕ್ಕೆ ಕಾರಣ ದೇವರು ಯೇಸು ಕ್ರಿಸ್ತನ ವಿಷಯದಲ್ಲಿ ಇಂಥ ದೊಡ್ಡಸ್ತಿಕೆಯಾಗಿ ಎಲ್ಲ ದೇವದೂತರುಗಳು, ಕೋಟಿ ದೇವದೂತರುಗಳು ಕೂಡ ಅಡ್ಡ ಬಿದ್ದು ಆರಾಧಿಸುವಂತ ರೀತಿಯಲ್ಲಿ ಕೊಟ್ಟಿರುವಂತ ಮಹಿಮೆಗೆ ಕಾರಣ ಏನು ಅಂತಂದ್ರೆ ಯೇಸು ಕ್ರಿಸ್ತನಲ್ಲಿ ದೈವತ್ವ ಎನ್ನುವಂಥದ್ದಿದೆ, ಯೇಸು ಕ್ರಿಸ್ತನಲ್ಲಿ ಪರಿಶುದ್ಧತೆ ಎನ್ನುವಂಥದ್ದಿದೆ. ಆದ್ರೆ ನಮ್ಮಲ್ಲಿ ಏನಿದೆಯೋ ನಾವು ಆಲೋಚನೆ ಮಾಡಿ ನೋಡ್ಕೋಬೇಕು. ಯಾಕೆ ಅಂತಂದ್ರೆ ಯಾಚಕಕಾಂಡ 19:2 ಯೇಸು ಕ್ರಿಸ್ತ ದೇವರು ಏನ್ ಹೇಳಿದಾರೋ ಗೊತ್ತಾ? ಯೇಸು ಕ್ರಿಸ್ತನ್ ಯಾವ ರೀತಿಯಾಗಿದ್ದಾನೋ ಆ ಮಾತನ್ನ ಜ್ಞಾಪಕ ಪಡಿಸಿದ್ದಾರೆ. ನೀವೆಲ್ಲರೂ ಕೂಡ ದೇವಜನರು, ನಾನು ಪರಿಶುದ್ಧನಾಗಿರುವುದಂತೆ ನೀವು ಪರಿಶುದ್ಧರಾಗಿರ್ಬೇಕು ಅಂತ. ಆದ್ರೆ ಪರಿಶುದ್ಧತೆ ಎನ್ನುವಂಥದ್ದು ಯಾರಲ್ಲಿ ಇದೆ? ರೋಮರ್ 3:23 ಏನ್ ಹೇಳುತ್ತೆ ಅಂತಂದ್ರೆ ಎಲ್ಲರೂ ದೇವರ ಮಹಿಮೆಯನ್ನ ಹೊಂದದೆ ಪಾಪ ಮಾಡಿದ್ದಾರೆ ಎಂಬುದಾಗಿದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿದೆ. ಅಂದ್ರೆ ಮತ್ತೆ ಯಾವ ರೀತಿಯಾಗಿ ಎಲ್ಲರೂ ಪಾಪ ಮಾಡಿದ್ರು? ನಾನು ಪರಿಶುದ್ಧನಾಗಿದ್ದೀನಿ ನೀವು ಪರಿಶುದ್ಧರಾಗಿರ್ರಿ ಅಂತಂದ್ರೆ ನಾವೆಲ್ಲರೂ ಪಾಪವನ್ನ ಮಾಡಿ ಇನ್ನೊಬ್ಬರನ್ನ ಪಾಪದಲ್ಲಿ ಇರುವಂತ ರೀತಿಯಲ್ಲಿ ಪ್ರೇರೇಪಣೆ ಕೊಡ್ತಾ ನಮ್ಮ ಬದುಕುಗಳಿದೆ. ಆಲೋಚನೆ ಮಾಡಿ, ಯೇಸು ಕ್ರಿಸ್ತನ ವಿಷಯದಲ್ಲೂ ನಮ್ಮ ವಿಷಯದಲ್ಲಿ ಇರುವಂತ ಒಂದು ಅಜಗಜಾಂತರವಾದಂತ ವ್ಯತ್ಯಾಸಗಳನ್ನ, ಯೇಸು ಕ್ರಿಸ್ತನ ವಿಷಯದಲ್ಲಿ ಏನ್ ಬರೆಯಲ್ಪಟ್ಟಿದೆಯೋ ನಾವು ನೋಡ್ಕೊಂಡಿರುವಂತ ಮಾತುಗಳನ್ನೇ ಕೆಲವೊಂದು ಮಾತುಗಳನ್ನು ನೋಡ್ಕೊಂಡು ಹೋಗೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 22ನೇ ವಚನದಿಂದ ಓದಿ. ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಜಲನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ಬೆಟ್ಟಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ ಆತನು ಭೂಲೋಕವನ್ನಾಗಲಿ ಬಯಲನ್ನಾಗಲಿ ಭೂಮಿಯ ಮೊದಲನೆಯ ಅಣುರೇಣುನಾಗಲಿ ನಿರ್ಮಿಸದೇ ಇರುವಾಗ ನಾನು ಹುಟ್ಟಿದೆನು. ಆತನು ಸಾಗರದ ಮೇಲೆ ಚಕ್ರಾಕಾರದ ಗೀಟನ್ನು ಎಳೆದು ಆಕಾಶ ಮಂಡಲವನ್ನು ಸ್ಥಾಪಿಸುವಾಗ ಅಲ್ಲಿದ್ದೆನು. ಆತನು ಗಗನವನ್ನು ಮೇಲೆ ಸ್ಥಿರಪಡಿಸಿ ಸಾಗರದ ಸೆಲೆಗಳನ್ನು ನೆಲೆಗೊಳಿಸಿ ಪ್ರವಾಹಗಳು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆಕಟ್ಟನ್ನು ನಿರ್ಮಿಸಿ ಭೂಮಿಯ ಅಸ್ತಿವಾರಗಳನ್ನು ಗೊತ್ತು ಮಾಡುವಾಗ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ. ಸಾಕು ನೋಡಿ, ಇಲ್ಲೇನಿದೆಯೋ 22ನೇ ವಚನದಲ್ಲಿ ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಆತನ ಪುರಾತನ ಕಾರ್ಯಗಳೇನಿದೆಯೋ ಅದರಲ್ಲಿ ನಾನೇ ಪ್ರಥಮ, ಮೊದಲು ನನ್ನನ್ನೇ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿದೆ. 30ನೇ ವಚನಕ್ಕೆ ಬನ್ನಿ ಡೈರೆಕ್ಟ್ ಆಗಿ. ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ. ಇಲ್ಲೇನಿದೆ, ನಾನು ಆತನ ಹತ್ತಿರ ಶಿಲ್ಪಿಯಾಗಿ ಇದ್ದುಕೊಂಡಂತೆ. ಆದ್ರೆ ಶಿಲ್ಪಿಯ ಕೆಲಸ ಏನು? ಒಂದು ಗೊಂಬೆಯನ್ನ ಸುಂದರವಾದಂತ ರೀತಿಯಲ್ಲಿ ಒಂದು ಗೊಂಬೆಯನ್ನ ಮಾಡುವಂಥದ್ದು, ಅದು ಶಿಲ್ಪಿಯ ಕೆಲಸ. ಆ ರೀತಿಯಾಗಿ ಯೇಸು ಕ್ರಿಸ್ತನ್ ಏನ್ ಮಾಡಿದನು ಗೊತ್ತಾ? ಈ ಪ್ರಕೃತಿ ಎಲ್ಲವನ್ನ, ಬಣ್ಣ ಬಣ್ಣದ ಹೂಗಳು, ಬಣ್ಣ ಬಣ್ಣದ ಮರಗಳು, ಬಣ್ಣ ಬಣ್ಣದ ಪ್ರಾಣಿ ಪಕ್ಷಿಗಳು, ಬಣ್ಣ ಬಣ್ಣದ ರೀತಿಯಲ್ಲಿರುವಂತ ಎಲ್ಲ ಪ್ರಕೃತಿಯನ್ನು ಅಲಂಕರಣೆ ಮಾಡಿದನು. ಅಂದ್ರೆ ಇಂಥ ವಿಚಿತ್ರವಾದಂತ ರೀತಿಯಲ್ಲಿ ಅಲಂಕಾರ ಮಾಡುವಂತ ಕೆಲಸವನ್ನು ಯಾರು ಮಾಡಿದನು ಎಂಬುದಾಗಿದೆ? ಯೇಸು ಕ್ರಿಸ್ತನು ಮಾಡಿದನು ಎಂಬುದಾಗಿದೆ. ಯೇಸು ಕ್ರಿಸ್ತನು ಮಾಡಿದನಂತೆ. ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಆತನ ಮುಂದೆ ವಿನೋದಿಸುತ್ತಾ ಪ್ರತಿದಿನವೂ ಕೂಡ ಆತನ ಜೊತೆಯಲ್ಲಿ ಇದ್ದುಕೊಂಡು ಆನಂದಿಸುತ್ತಾ ವಿನೋದಿಸುತ್ತಾ ಈ ಪ್ರಕೃತಿಯ ಸೃಷ್ಟಿ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಎಂಬುದಾಗಿ. ಅಂದ್ರೆ ಇಂಥ ಸುಂದರವಾದಂತಹ ಸೃಷ್ಟಿಯನ್ನ ಮಾಡುವುದಕ್ಕೆ ಯೇಸು ಕ್ರಿಸ್ತನನ್ನ ಕಾರಣನಾಗಿ ಬಳಸ್ಕೊಂಡಿದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ಆತನು ಇದೆಲ್ಲವನ್ನ ಮಾಡಿದ್ದಾನೆ. ಆಲೋಚನೆ ಮಾಡಿ, ಯೇಸು ಕ್ರಿಸ್ತನಿಗಿರುವಂತಹ ಶ್ರೇಷ್ಠತೆ ಏನೋ ಎನ್ನುವಂಥದ್ದನ್ನ. ಈ ಪ್ರಕೃತಿ ಎಲ್ಲವನ್ನ ನಾವು ನೋಡ್ತಾ ಇದ್ರೆ ನಾವು ಯಾವತ್ತು ಕಂಡು ಕೇಳರಿಯದಂತ ಒಂದು ಸಂಗತಿಗಳಿದೆ ಈ ಪ್ರಕೃತಿಯಲ್ಲಿ. ಅಂತಂತ ವಸ್ತುಗಳಿದೆ, ಅಂತಂತ ವಿಷಯಗಳಿದೆ, ಅಂತಂತ ಆಶ್ಚರ್ಯವನ್ನು ಉಂಟು ಮಾಡುವಂತ ಒಂದು ಕಾರ್ಯಗಳಿದೆ. ನಾವಿನ್ನೂ ಅದನ್ನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲ. ಕೆಲವು ಸಾರಿ ಅಮೆಝಾನ್ ಕಾಡಿನಲ್ಲಿ ಆ ಒಂದು ಪ್ರಾಣಿಗಳು ಸಿಕ್ತು, ಈ ಒಂದು ಪ್ರಾಣಿಗಳು ಸಿಕ್ತು, ಈ ಒಂದು ಗಿಡಮರಗಳು ಸಿಕ್ತು ಎಂಬುದಾಗಿ ತೋರಿಸ್ತಾ ಇರ್ತಾರೆ. ಆ ಒಂದು ದೊಡ್ಡ ಕಾಡಿನಲ್ಲಿರುವಂತ ಆ ಒಂದು ವಿಚಿತ್ರವಾದಂತ ಪ್ರಾಣಿ ಪಕ್ಷಿಗಳನ್ನ ನೋಡ್ತಾ ಇದ್ರೆ ಅದು ಒಂಥರ ಆಶ್ಚರ್ಯ ಹುಟ್ಟಿಸುವಂತದ್ದಾಗಿರ್ತದೆ. ಯಾಕಂದ್ರೆ ಅದನ್ನ ನಮಗೆ ಗೊತ್ತಿಲ್ಲ.
ನಾವು ಯಾವತ್ತೂ ಕಂಡು ಕೇಳಿಲ್ಲ ಅದನ್ನ. ಅಂತಂತದನ್ನೆಲ್ಲ ದೇವರು ಏನಕ್ಕೋಸ್ಕರ ಮಾಡಿದಾನೆ? ಸಮುದ್ರದಲ್ಲಿರುವಂತ ಒಂದು ಜಲಚರಗಳನ್ನ ನೋಡುವಂತದ್ದಾದ್ರೆ ಆಶ್ಚರ್ಯವಾಗುವಂತ ರೀತಿಯಲ್ಲಿ. ಯಾರಿಗೋಸ್ಕರ ಇದೆಲ್ಲ? ಮನುಷ್ಯನಿಗೋಸ್ಕರವೇ. ಅದರ ಮನುಷ್ಯನ ಊಹೆಗೂ ಕೂಡ ನಿಲುಕದಂತ ರೀತಿಯಲ್ಲಿ ದೇವರ ಸೃಷ್ಟಿ ಕಾರ್ಯಕ್ರಮಗಳಿದೆ ಅಂತ ಅಂದ್ರೆ ಯೇಸು ಕ್ರಿಸ್ತನ ಶ್ರೇಷ್ಠತೆಯನ್ನ ಆಲೋಚನೆ ಮಾಡಿ. ಆತನ ಶಿಲ್ಪಿಯಾಗಿದ್ದುಕೊಂಡು ಯಾವ ರೀತಿಯಾಗಿ ಇವನ್ನೆಲ್ಲವನ್ನ, ಅಂದ್ರೆ ಮೀನು ಅಂದ್ರೆ ಈ ರೀತಿಯಾಗಿನೇ ಇರಬೇಕು, ಆನೆ ಅಂದ್ರೆ ಈ ರೀತಿಯಾಗಿನೇ ಇರಬೇಕು, ನಾಯಿ ಅಂದ್ರೆ ಈ ರೀತಿಯಾಗಿನೇ ಇರಬೇಕು. ಮೀನುಗಳಲ್ಲಿ ಸಾವಿರಾರು ಜಾತಿಗಳಲ್ಲಿ ಇಂತಿಂತ ಜಾತಿಗಳಿಗೆ ಈ ರೀತಿ, ಈ ಒಂದು ಜಾತಿಗೆ ಈ ರೀತಿಯಾದಂತಹ ಶರೀರಗಳಿರ್ಬೇಕು, ಇನ್ನೊಂದು ಜಾತಿಗೆ ಈ ರೀತಿಯಾದಂತಹ ಶರೀರಗಳಿರ್ಬೇಕು, ತಿಮಿಂಗಲಗಳಿಗೆ ಒಂದು ರೀತಿಯಾದಂತಹ ಶರೀರಗಳಿರ್ಬೇಕು. ಚಿಕ್ಕ ಚಿಕ್ಕ ಒಂದು ಏನು ಬೇರೆ ಬೇರೆ ಜೀವಿಗಳ ಆಕ್ಟೋಪಸ್ಗಳು ಏನ್ ಬರುತ್ತೆ, ಇವುಗಳಿಗೆಲ್ಲ ಒಂದೊಂದು ರೀತಿಯಾದಂತಹ ಶರೀರಗಳಿರ್ಬೇಕು. ಈ ಇಂತ ಒಂದು ಶಿಲ್ಪಿಯ ಕೆಲಸವು ಏನಿದು ಅಂತಂದ್ರೆ, ಯೇಸು ಕ್ರಿಸ್ತನ್ ಯಾವ ರೀತಿಯಾಗಿ ಶಿಲ್ಪಿಯಾಗಿದ್ದಾನೆ ಅಂದ್ರೆ ಇವೆಲ್ಲವುಗಳು ಕೂಡ ಶರೀರಗಳನ್ನ ನಿರ್ಮಾಣ ಮಾಡುವಂತ ರೀತಿಯಲ್ಲಿ, ನೀರಿನಲ್ಲಿ ಯಾವ ವಾಸ ಮಾಡ್ಬೇಕೋ ಆ ಒಂದು ಅಲಂಕರಣೆಗಳು, ಭೂಮಿ ಮೇಲೆ ಯಾವ ವಾಸ ಮಾಡ್ಬೇಕೋ ಅವೆಲ್ಲ ಅಲಂಕರಣೆಗಳು, ಇವೆಲ್ಲವನ್ನ ಆತನ ಏನ್ ಮಾಡಿದಾನೆ, ಈ ಪ್ರಕೃತಿನ ಸುಂದರವಾದಂತ ರೀತಿಯಲ್ಲಿ ಆತನ ಶಿಲ್ಪಿಯಾಗಿ ಇದ್ದುಕೊಂಡು ನಿರ್ಮಾಣ ಮಾಡಿದಾನೆ. ಒಬ್ಬ ಶಿಲ್ಪಿ ಯಾವ ರೀತಿಯಾಗಿ ಒಂದು ಗೊಂಬೆಯನ್ನು ಸುಂದರವಾಗಿ ಮಾಡ್ತಾನೋ, ಈ ಪ್ರಕೃತಿಯನ್ನ ಯೇಸು ಕ್ರಿಸ್ತನ ಆ ರೀತಿಯಾಗಿ ಸುಂದರವಾಗಿ ಮಾಡಿದ. ಆಲೋಚನೆ ಮಾಡಿ ಈ ಯಾವ ರೀತಿಯಾಗಿ ಯೇಸು ಕ್ರಿಸ್ತನಿಗಿರುವಂತ ಶ್ರೇಷ್ಠತೆನೋ ಎನ್ನುವಂಥದ್ದನ್ನ. ಅಂದ್ರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಖಚಿತವಾಗಿ ಗೊತ್ತಾಗುವಂತ ಮಾತೇನು, ನಾವು ಓದ್ಕೊಂಡಂತ ಎಲ್ಲಾ ಮಾತುಗಳಿಂದ ಗೊತ್ತಾಗುವಂತ ಮಾತೇನು ಎಂಬುದಾಗಿ ನೋಡುವಂತದ್ದಾದ್ರೆ, ಸೃಷ್ಟಿಯನ್ನ ಸುಂದರವಾಗಿ ಈ ರೀತಿಯಾಗಿ ಮಾಡಿದಾನೆ ಅನ್ನುವಂಥದ್ದು. ಅಂದ್ರೆ ಸೃಷ್ಟಿಯನ್ನ ಈ ರೀತಿಯಾಗಿ ಸುಂದರವಾಗಿ ಮಾಡ್ತಿದ್ದಂತ ಸಮಯದಲ್ಲಿ ಆತನು ಎಲ್ಲಿದ್ದಾನೆ? ತಂದೆಯೊಟ್ಟಿಗಿದ್ದಾನೆ. 30ನೇ ವಚನವನ್ನು ಮತ್ತೆ ಗಮನಿಸಿ, ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ, ನಾನು ಆತನ ಹತ್ತಿರ ಶಿಲ್ಪಿಯಾಗಿ ಇದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಇದ್ದೆ ಎಂಬುದಾಗಿದೆ. ಅಂದ್ರೆ ಆತನ ಹತ್ತಿರ ಆತನ ಹತ್ತಿರ ಇದ್ದುಕೊಂಡೇ ಇದನ್ನೆಲ್ಲವನ್ನ ಮಾಡಿದ್ದಾನೆ. ಆತನ ಬಿಟ್ಟು ದೂರ ಹೋಗಿಲ್ಲ. ಆತನ ಹತ್ತಿರ ಇದ್ದುಕೊಂಡೇ ಸೃಷ್ಟಿ ಕಾರ್ಯಕ್ರಮಗಳಲ್ಲಿ ಶಿಲ್ಪಿಯಾಗಿ ಭಾಗಿಯಾಗಿದ್ದಾನೆ. ಆತನ ಹತ್ತಿರ ಇದ್ದುಕೊಂಡೇ ಆತನು ಆನಂದಿಸುತ್ತಾ ಇದ್ದಾನೆ. ಆತನ ಹತ್ತಿರ ಇದ್ದುಕೊಂಡೇನೆ ವಿನೋದಿಸುತ್ತಾ ಸಂತೋಷಿಸುತ್ತಾ ಈ ಸೃಷ್ಟಿ ಕಾರ್ಯಕ್ರಮದಲ್ಲಿ ಆತನ ಪಾಲುದಾರನಾಗ್ತಾ ಇದ್ದಾನೆ. ಈ ಸೃಷ್ಟಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾನೆ ಆತನು. ಅಂದ್ರೆ ದೇವ್ರನ್ನ ಬಿಟ್ಟು ದೂರವಾಗಿದ್ದಾನ? ದೇವ್ರನ್ನ ಬಿಟ್ಟು ಆತನ ದೂರ ಹೋಗಿಲ್ಲ. ಅಂದ್ರೆ ಈ ಸೃಷ್ಟಿ ಉಂಟಾಗೋದಕ್ಕೆ ಎಷ್ಟು ವರ್ಷಗಳು ಹಿಡಿದಿದೆ? ಕೋಟ್ಯಾನು ಕೋಟಿ ವರ್ಷಗಳೇ ಹಿಡಿದಿದೆ. ಕೋಟ್ಯಾನು ಕೋಟಿ ವರ್ಷಗಳು ನಮ್ಮ ಲೆಕ್ಕದಲ್ಲಿ. ಈ ಕೋಟ್ಯಾನು ಕೋಟಿ ವರ್ಷಗಳು ತಂದೆ ಹತ್ತಿರ ಇದ್ದುಕೊಂಡು ಈ ಸೃಷ್ಟಿ ಕಾರ್ಯದಲ್ಲಿ ಪಾಲುದಾರನಾಗಿರುವಂತವನು ಯೇಸು ಕ್ರಿಸ್ತನು. ಪಾಲುದಾರನಾಗಿರುವಂತ ಯೇಸು ಕ್ರಿಸ್ತನು ಒಂಟಿಯಾಗಿದ್ದಾನ? ಆತನು ಒಂಟಿಯಾಗಿದ್ದಾನ? ಆತನು ಯಾವ ಸಮಯದಲ್ಲಿ ಆತನು ಒಂಟಿಯಾಗಿದ್ದಾನೆ? ಆತನು ಯಾವ ಸಮಯದಲ್ಲಿ ಆತನು ಒಂಟಿಯಾಗಿದ್ದಾನೆ? ಏನಕ್ಕೋಸ್ಕರ ಆತನು ಒಂಟಿಯಾಗಿದ್ದಾನೆ? ಆತನು ಭೂಲೋಕದಲ್ಲಿ ಆತನು ಬಂದಂತ ಸಮಯದಲ್ಲಿ ಆತನು ಒಂಟಿಯಾಗಿದ್ದಾನ? ಯಾಕೆಂದ್ರೆ ಕೆಲವೊಂದು ವಾಕ್ಯಗಳಲ್ಲಿ ಏನ್ ಹೇಳುತ್ತೆ, ತಂದೆ ನನ್ನ ಹತ್ರ ಇದ್ದಾನೆ, ನನ್ನೊಳಗೆ ಇದ್ದುಕೊಂಡು ಈ ಕ್ರಿಯೆಗಳನ್ನ ನಡೆಸ್ತಾನೆ, ನಾನು ತಂದೆಯನ್ನ ಬಿಟ್ಟಿರಲ್ಲ, ತಂದೆ ನನ್ನನ್ನು ಬಿಟ್ಟಿರಲ್ಲ ಎಂಬುದಾಗಿ ಆತನು ಎಷ್ಟೋ ಮಾತುಗಳನ್ನ ಹೇಳ್ತಾನೆ. ಮತ್ತೆ ಆತನು ಯಾವ ಸಮಯದಲ್ಲಿ ಆತನು ಒಂಟಿಯಾಗಿದ್ದಾನೆ? ಸೃಷ್ಟಿ ಕಾರ್ಯಕ್ರಮದಲ್ಲಿ ಆತನು ಒಂಟಿಯಾಗಿದ್ದಾನ? ಯೇಸು ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂತ 1 ಕೊರಿಂಥ 1ನೇ ಅಧ್ಯಾಯ 24ನೇ ವಚನವನ್ನು ಓದಿ. 1 ಕೊರಿಂಥ 1ನೇ ಅಧ್ಯಾಯ 24ನೇ ವಚನವನ್ನ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಏನಿದೆ ಮತ್ತೆ ಓದಿ ಇನ್ನೊಂದ್ಸರಿ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನ. ದೇವರ ಶಕ್ತಿನಂತೆ. ಅಂದ್ರೆ ಯಾವ ರೀತಿಯಾಗಿ ದೇವರ ಶಕ್ತಿ? ದೇವರು ಈ ಸೃಷ್ಟಿಯನ್ನ ಒಂದು ದಿನ ನಾಶ ಮಾಡ್ತಾನೆ ಎಂಬುದಕ್ಕೆ ಗೊತ್ತಿದೆ. ಆದ್ರೆ ಯಾರ ಮೂಲಕ ನಾಶ ಮಾಡ್ತಾನೋ ಗೊತ್ತಿದ್ಯಾ? ಕ್ರಿಸ್ತನ ಮೂಲಕವಾಗಿನೇ. ಸೈತಾನನನ್ನ ಒಂದು ದಿನ ನಾಶ ಮಾಡ್ತಾನೆ ಎಂಬುದಾಗಿ ಗೊತ್ತಿದೆ. ಯಾರ ಮೂಲಕವಾಗಿ ಮಾಡ್ತಾನೋ ಗೊತ್ತಿದ್ಯಾ? ಕ್ರಿಸ್ತನ ಮೂಲಕವಾಗಿ. ಅಂದ್ರೆ ಯೇಸು ಕ್ರಿಸ್ತನ ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು ಎಂಬುದಾಗಿ ಇದೆ. ಅಂದ್ರೆ ಯೇಸು ಕ್ರಿಸ್ತನ ತನ್ನ ಬಾಯ ಉಸಿರಿನಿಂದ ಸೈತಾನನ ನಾಶ ಮಾಡ್ತಾನ? ಆಲೋಚನೆ ಮಾಡಿ. ಈ ಲೋಕವೆಲ್ಲವೂ ಕೂಡ ದೇವರು ಅಂದ್ರೆ ಏನೋ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ದೇವರ ಕೈಗಳಲ್ಲಿ ಆಯುಧಗಳನ್ನ ಕೊಟ್ಟುಕೊಂಡು
ಅಂದ್ರೆ ದುಷ್ಟರ ಸಂಹಾರಕ್ಕೋಸ್ಕರ ಆಯುಧಗಳು ಬೇಕೋ ಏನೋ ಎನ್ನುವಂತ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದೆ. ಆ ರೀತಿಯಾಗಿ ಪ್ರಪಂಚ ಅರ್ಥ ಮಾಡಿಕೊಂಡಿದೆ. ಆದರೆ ದೇವರಾದಂತವನಿಗೆ ಯಾವನನ್ನೇ ಒಬ್ಬನನ್ನ ನಾಶ ಮಾಡಬೇಕು ಅಂದ್ರು, ಯಾವುದನ್ನೇ ಒಂದನ್ನ ನಾಶ ಮಾಡಬೇಕು ಅಂದ್ರು ಆತನಿಗೆ ಆಯುಧಗಳ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಹಾನ್ ಶಕ್ತನು, ದೇವರಂದ್ರೆ ಮಹಾನ್ ಶಕ್ತನು. ಆತನು ಆಗಮಿಸುತ್ತಿದ್ದಂಗೆ ಈ ಪಂಚಭೂತಗಳು ನಾಶವಾಗಿ ಹೋಗುತ್ತೆ. ಆತನ ಆಗಮಿಸುತ್ತಲೇ ಸೈತಾನನು ನಾಶವಾಗಿ ಹೋಗ್ತಾನೆ. ಏತರ ಮೂಲಕವಾಗಿ? ಕತ್ತಿಯಿಂದನ, ಗದೆಯಿಂದನ, ಇಲ್ಲ ಯಾವುದೋ ಒಂದು ರೈಫಲ್ಗಳಿಂದನ, ತನ್ನ ಬಾಯ ಉಸಿರಿನಿಂದನಂತ ಯೇಸು ಕ್ರಿಸ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ತಾನೆ. ಆಲೋಚನೆ ಮಾಡಿ, ಇಲ್ಲಿರುವಂತ ಮಾತೇನು? ದೇವರ ಶಕ್ತಿ ಎಂಬುದಾಗಿದೆ. ಅಂದ್ರೆ ಯೇಸು ಕ್ರಿಸ್ತನು ದೇವರ ಶಕ್ತಿ. ಅಂದ್ರೆ ಆ ದೇವರ ಶಕ್ತಿಯನ್ನು ತೋರ್ಪಡಿಸುವಂತವನು, ಆ ದೇವರ ಶಕ್ತಿಯನ್ನ ಮನುಷ್ಯನಿಗೆ ತಿಳಿಸುವಂತವನು, ಆ ದೇವರ ಶಕ್ತಿಯನ್ನ ಪ್ರಯೋಗ ಮಾಡುವಂತವನು ಯಾರು ಗೊತ್ತಾ? ಕ್ರಿಸ್ತನೇ. ಆ ದೇವರ ಶಕ್ತಿ ಆತನು. ಅಂದ್ರೆ ದೇವ್ರು ಏನೇ ಮಾಡ್ಬೇಕು ಅಂದ್ರು ಯೇಸು ಕ್ರಿಸ್ತನ್ ಏನ್ ಮಾಡ್ತಾನೆ ಅದನ್ನ ಮಾಡ್ತಾನೆ. ಇದನ್ನ ಆಲೋಚನೆ ಮಾಡ್ಬೇಕು. ಯಾಕೆಂತಂದ್ರೆ ಈ ಪ್ರಪಂಚ ಎಲ್ಲವೂ ಕೂಡ ಪಾಪದಲ್ಲಿ ಬಿದ್ದು ಸಾಯ್ತಾ ಇದ್ದಂತ ಸಮಯದಲ್ಲಿ ಲೋಕವನ್ನ ರಕ್ಷಣೆ ಮಾಡ್ಬೇಕು ಎನ್ನುವಂಥದ್ದು ದೇವ್ರಿಗೆ ಆಲೋಚನೆ ಬಂದಾಗ ಆ ರಕ್ಷಣೆ ಕಾರ್ಯದ ಒಂದು ಕೆಲಸ ಏನಿದೆಯೋ ಆ ಕೆಲಸವನ್ನು ಮಾಡೋದಕ್ಕೋಸ್ಕರನ ಮಾಡಿದಂತವನು ಯಾರು ಅಂತ ಅಂದ್ರೆ, ಈ ಲೋಕ ರಕ್ಷಣೆಯನ್ನು ಮಾಡುವಂತ ಕೆಲಸವನ್ನ ಮಾಡಬೇಕು ಎಂಬುದಾಗಿ ದೇವರ ಆಲೋಚನೆ ಬಂದಾಗ ಆ ಕಾರ್ಯವನ್ನು ಮಾಡಿದಂತವನು ಯಾರು? ಕ್ರಿಸ್ತನು. ಅಂದ್ರೆ ಆ ಒಂದು ಶಕ್ತಿ ಯೇಸು ಕ್ರಿಸ್ತನು. ಆ ಒಂದು ಕೆಲಸವನ್ನ ಮಾಡೋದಕ್ಕೆ ಬೇಕಾದಂತ ಒಂದು ಶಕ್ತಿ ಏನಿದೆಯೋ ಆ ಶಕ್ತಿಯನ್ನು ತೋರ್ಪಡಿಸಿದಂತವನೇ ಯೇಸು ಕ್ರಿಸ್ತನು. ದೇವರ ಜ್ಞಾನ, ಆ 24ನೇ ವಚನ, ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ದೇವರ ಜ್ಞಾನವು, ಯಾಕೆಂದ್ರೆ ಸೃಷ್ಟಿಯನ್ನೆಲ್ಲವನ್ನು ನಿರ್ಮಾಣ ಮಾಡುವಂತ ಸಮಯದಲ್ಲಿ ದೇವರು ಜ್ಞಾನ ಇಲ್ದಲೇ ಇದ್ರೆ ಇದನ್ನೆಲ್ಲವನ್ನು ಮಾಡೋದಕ್ಕಾಗ್ತಿರ್ಲಿಲ್ಲ. ಆದ್ರಿಂದಲೇ ಆತನು ಭೂಲೋಕವನ್ನ ಜ್ಞಾನದಿಂದ ನಿರ್ಮಿಸಿದ್ದಾನೆ ಎಂಬುದಾಗಿ ಇದೆ. ಜ್ಞಾನ ಇಲ್ದಲೇ ಇದ್ರೆ ಆಗುತ್ತಾ? ಇವತ್ತು ಯಾವುದೋ ಒಬ್ಬ ಮನುಷ್ಯನು ಯಾವುದೋ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ಏನೋ ಒಂದನ್ನು ಕಂಡಿಡಿತಾರೆ ಅಂತ ಅಂದ್ರೆ ಅವನಿಗೆ ಜ್ಞಾನ ಎನ್ನುವಂಥದ್ದು ಬೇಕು. ಎಲ್ಲರೂ ಕೂಡ ಬೈಕ್ಗಳನ್ನ ಕಂಡಿಡಿದ್ ಬಿಡಕ್ಕಾಗುತ್ತಾ? ಕಂಡಿಡ್ದಿದಾರ ಹೋಗ್ಲಿ. ಎಲ್ಲರೂ ಕೂಡ ಫೋನ್ಗಳನ್ನ ಕಂಡಿಡ್ದಿದಾರ? ಅವ್ರವ್ರಿಗೆ ಬೇಕಾದಂತ ವಸ್ತುಗಳನ್ನ ಅವ್ರವರೇ ಕಂಡಿಡ್ಕೊಳಕ್ಕಾಗಿದ್ಯಾ? ಆಗಿಲ್ಲ. ನಮ್ಮ ರೀತಿಯಲ್ಲಿ ಇರುವಂತ ಇನ್ನೊಬ್ಬ ಮನುಷ್ಯನ ಕಂಡಿಡ್ದಿದ್ದಾನೆ. ಯಾಕೆ ಆತನೇ ಕಂಡಿಡ್ದ? ಜ್ಞಾನ ಎನ್ನುವಂಥದ್ದು ಬೇಕು. ಜ್ಞಾನ ಎನ್ನುವಂಥದ್ದು ಇದ್ರೇನೆ ಯಾವುದನ್ನೋ ಒಂದು ಹೊಸದಾಗಿ ಉಂಟು ಮಾಡೋದಕ್ಕಾಗುತ್ತೆ, ಸೃಷ್ಟಿ ಮಾಡೋದಕ್ಕಾಗುತ್ತೆ, ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗುತ್ತೆ, ಇವೆಲ್ಲವನ್ನು ಮಾಡೋದಕ್ಕಾಗುತ್ತೆ. ಜ್ಞಾನ ಇಲ್ದಲಿದ್ರೆ ಯಾವುದನ್ನು ಮಾಡೋದಕ್ಕಾಗಲ್ಲ. ಆದದ್ರಿಂದ ದೇವರು ಈ ರೀತಿಯಾಗಿ ವಿಚಿತ್ರವಾದಂತಹ ರೀತಿಯಲ್ಲಿ ಪ್ರಕೃತಿಯನ್ನ, ವಿಚಿತ್ರವಾದಂತಹ ರೀತಿಯಲ್ಲಿ ಭೂಮಂಡಲವನ್ನ, ವಿಚಿತ್ರವಾದಂತಹ ರೀತಿಯಲ್ಲಿ ಭೂಮಿ ಮೇಲೆ ಇರುವಂತಹ ಅಣುವನ್ನ ಆತನು ಮಾಡಿದಾನೆ ಅಂತ ಅಂದ್ರೆ ಆತನಿಗೆ ಜ್ಞಾನ ಇಲ್ವಾ? ಭೂಮಿ ಶೂನ್ಯದಲ್ಲಿ ತಿರುಗುವಂತ ರೀತಿಯಲ್ಲಿ ಏರ್ಪಾಟ್ ಮಾಡಿದಾನೆ ಅಂದ್ರೆ ಆತನಿಗೆ ಜ್ಞಾನವಿಲ್ವಾ? ಜ್ಞಾನವೇ ಬೇಕೇ ಬೇಕು. ಆತನಿಗೆ ಜ್ಞಾನವಿದೆ. ಆ ಜ್ಞಾನವು ಯಾರೋ ಗೊತ್ತಾ? ಯೇಸು ಕ್ರಿಸ್ತನು. ಅಂದ್ರೆ ಜ್ಞಾನಿಯಾಗಿ ಇದ್ದುಕೊಂಡು, ದೇವರ ಶಕ್ತಿಯಾಗಿ ಇದ್ದುಕೊಂಡು, ದೇವರ ಹತ್ರ ಶಿಲ್ಪಿಯಾಗಿ ಇದ್ದುಕೊಂಡು, ಕೋಟಿ ವರ್ಷಗಳು ತಂದೆಯೊಟ್ಟಿಗೆ ಇದ್ದುಕೊಂಡು ಆತನ ಏನ್ ಮಾಡ್ತಾ ಇದ್ದಾನೆ? ಸೃಷ್ಟಿ ಕಾರ್ಯಕ್ರಮದಲ್ಲಿ ಆತನ ಪಾಲ್ಗೊಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಎಲ್ಲಾದ್ರೂ ಕೂಡ ಆತನು ಒಂಟಿಯಾಗಿದ್ದಾನ, ದೂರ ಹೋಗಿದ್ದಾನೆ ಅಂತ ಅಂದ್ರೆ ಖಚಿತವಾಗಿ ಇಲ್ಲ. ಆತನು ದೂರ ಹೋಗಿಲ್ಲ. ಆತನಿಗೆ ಎಂತ ಒಂದು ಮಹಿಮೆ ಎನ್ನುವಂಥದ್ದಿತ್ತೋ. ಫಿಲಿಪಿ ಬರೆದ ಪುಸ್ತಕ 2ನೇ ಅಧ್ಯಾಯ 6ನೇ ವಚನವನ್ನು ಓದಿ. ಫಿಲಿಪಿ ಅವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಸಾಕು ನೋಡಿ. ಇಲ್ಲಿ 5ನೇ ವಚನದಿಂದ ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು, ಅಂದ್ರೆ ಯೇಸು ಕ್ರಿಸ್ತನಿಗೆ ಪರಲೋಕದಲ್ಲಿ ಎಂತ ಒಂದು ಮಹಿಮೆ ಇದೆಯೋ ಆಲೋಚನೆ ಮಾಡಿ, ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಆತನು ದೇವ ಸ್ವರೂಪನಾಗಿದ್ದರೂ, ದೇವರ ಸ್ವರೂಪ. ಇವತ್ತು ಕನ್ನಡ ಮುಂದೆ ನಿಂತ್ಕೊಂಡ್ರೆ ಯಾರು ಕಾಣ್ತೀವಿ? ನಮ್ಮ ಸ್ವರೂಪ ಕಾಣುತ್ತೆ. ನಾವ್ ಹೋಗಿ ನಿಂತ್ಕೊಂಡ್ರೆ ಅಂದ್ರೆ ನಮ್ಮ ಸ್ವರೂಪ ಕಾಣುತ್ತೆ. ಅಂದ್ರೆ ಕನ್ನಡಿ ಮುಂದೆ ಏನ್ ನಿಂತ್ಕೊಂಡ್ರೆ ಅದರ ಸ್ವರೂಪ ಕಾಣುತ್ತೆ. ಯಾಕಂದ್ರೆ ಅದರ ಸ್ವರೂಪವನ್ನು ಅದು ಬಿಂಬಿಸುತ್ತೆ. ಆ ರೀತಿಯಾಗಿ ಯೇಸು ಕ್ರಿಸ್ತನ್ ಇವತ್ತು ನಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ ಯಾರು ಕಾಣ್ತಾರೆ? ದೇವರ ಒಂದು ಸ್ವರೂಪ ಕಾಣುತ್ತೆ. ಅಂದ್ರೆ ದೇವರು ಯಾವ ರೀತಿಯಾಗಿದ್ದಾನೋ ಆ ರೀತಿಯಾದಂತ ಒಂದು ಲಕ್ಷಣಗಳು ಕಾಣುತ್ತೆ. ಅಂದ್ರೆ ದೇವರು ಇರುವಂತ ರೂಪದಲ್ಲಿ ಇದನೆ ಅಂತ ಅಲ್ಲ. ಆತನಲ್ಲಿರುವಂತ ಲಕ್ಷಣಗಳು, ದೇವರಲ್ಲಿರುವಂತ ಲಕ್ಷಣಗಳು ಯೇಸು ಕ್ರಿಸ್ತನಲ್ಲಿ ಕಾಣುತ್ತೆ.
ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ. ಅಂದ್ರೆ ದೇವರಿಗೆ ಸರಿಸಮಾನನಾಗಿರುವಂತ ಪದವಿಯನ್ನು ಬಿಡಲ್ಲ ಎಂಬುದಾಗಿ ಆತನು ಎಣಿಸದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ದೇವರಿಗೆ ಸರಿಸಮಾನವಾಗಿರುವಂತ ಪದವಿ ಯೇಸು ಕ್ರಿಸ್ತನಿಗೆ ಇತ್ತು ಎನ್ನುವಂಥದ್ದು ಖಚಿತವಾಗಿ ಅರ್ಥವಾಗುತ್ತೆ. ಅಂದ್ರೆ ದೇವರಿಗೆ ಸರಿಸಮಾನವಾಗಿರುವಂತ ಒಂದು ಮಹಿಮೆ. ಅದಕ್ಕೋಸ್ಕರವೇ ಕೋಟಿ ದೇವದೂತರುಗಳು ದೇವರನ್ನ ಯಾವ ರೀತಿಯಾಗಿ ಅಡ್ಡಬಿದ್ದು ಆರಾಧಿಸ್ತಾರೋ ಯೇಸು ಕ್ರಿಸ್ತನು ಕೂಡ ಆ ರೀತಿಯಾಗಿ ಅಡ್ಡಬಿದ್ದು ಆರಾಧಿಸಬೇಕು. ಈ ಫಿಲಿಪಿ 2:9 ವಚನದ ಪ್ರಕಾರವಾಗಿನೇ ಈ ದೇವರಿಗೆ ಯಾವ ರೀತಿಯಾಗಿ 3 ಲೋಕಗಳ ಮೇಲೆ ಅಧಿಕಾರ ಇದೆಯೋ ಯೇಸು ಕ್ರಿಸ್ತನಿಗೆ ಅದೇ ರೀತಿಯಾಗಿ 3 ಲೋಕಗಳ ಮೇಲೆ ಅಧಿಕಾರ ಇದೆ. ಈ 3 ಲೋಕಗಳಲ್ಲಿ ಇರುವಂತವರೆಲ್ಲರೂ ಕೂಡ ಯೇಸು ಕ್ರಿಸ್ತನಿಗೆ ಅಡ್ಡಬಿದ್ದು ಆರಾಧಿಸ್ತಾರೆ ಎಂಬುದಾಗಿ ಇದೆ. ಅಂದ್ರೆ ನಾವು ಖಚಿತವಾಗಿಲ್ಲ ಕಾಣುವಂತ ಮಾತುಗಳೇನು, ಅರ್ಥವಾಗುವಂತ ವಿಷಯ ಏನು? ದೇವರಿಗೆ ಯಾವ ರೀತಿಯಾದಂತ ಮಹಿಮೆ ಇದೆಯೋ ಯೇಸು ಕ್ರಿಸ್ತನಿಗೂ ಆ ರೀತಿಯಾದಂತ ಮಹಿಮೆ ಇದೆ. ದೇವರಿಗೆ ಯಾವ ರೀತಿಯಾದಂತ ದೊಡ್ಡ ಸ್ಥಿತಿಗಳಿದೆಯೋ ಯೇಸು ಕ್ರಿಸ್ತನಿಗೂ ಕೂಡ ಆ ರೀತಿಯಾದಂತ ದೊಡ್ಡ ಸ್ಥಿತಿಗಳಿದೆ. ಏನಕ್ಕೋಸ್ಕರ? ಆತನ ಹತ್ತಿರ ಇದ್ದುಕೊಂಡು ಆತನು ದೇವರ ಚಿತ್ತದ ಪ್ರಕಾರವಾಗಿ, ದೇವರ ಆಲೋಚನೆ ಪ್ರಕಾರವಾಗಿ ಜೀವಿಸೋದಕ್ಕೋಸ್ಕರ, ಅಂದ್ರೆ ದೇವ್ರು ಹೇಳಿದಂತ ರೀತಿಯಲ್ಲಿ, ದೇವ್ರು ಅಂದುಕೊಂಡಂತ ರೀತಿಯಲ್ಲಿ ಆತನು ಬದುಕ್ತಾ ಇದ್ದಿದ್ದಕ್ಕೋಸ್ಕರ ದೇವರು ಯೇಸು ಕ್ರಿಸ್ತನಿಗೆ ಇಂಥ ಒಂದು ಮಹಿಮೆಯನ್ನ ಕೊಟ್ಟಿದ್ದಾನೆ ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಅಂದ್ರೆ ಆತನ ದಾಸನ ರೂಪವನ್ನು ಧರಿಸಿಕೊಂಡಿದ್ದಾನೆ. ಈ ಮಹಿಮೆ ಪದವಿಯನ್ನ ಬಿಟ್ಟುಬಿಟ್ಟಿದ್ದಾನೆ ಅಂತ ಅಂದ್ರೆ ಪರಲೋಕದಲ್ಲಿ ಆತನಿಗೆ ಮಹಿಮೆಯ ಪದವಿ ಇತ್ತು. ದೇವರಿಗೆ ಸಮಾನವಾದಂತ ಒಂದು ದೊಡ್ಡ ಸ್ಥಿತಿ ಎನ್ನುವಂಥದ್ದಿತ್ತು. ಅದನ್ನ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂತಂದ್ರೆ ನಿಮ್ಗೆ ಯೋಹಾನ್ ಸುವಾರ್ತೆ ಒಂದು ಮಾತನ್ನ ನೋಡಿ ನಿಮಗೆ ಅನುಮಾನ ಬರ್ಬೋದು. ಆ ಮಾತನ್ನ ನೋಡಿಕೊಂಡು ಮುಂದೆ ಹೋಗೋಣ. ಯೋಹಾನ್ ಸುವಾರ್ತೆ 14:28 ವಚನವನ್ನ ಓದಿ. ಯೋಹಾನನ ಬರೆದ ಸುವಾರ್ತೆ 14:28 ವಚನ. ನಾನು ಹೋಗಿ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆಂದು ನಿಮಗೆ ಹೇಳಿದ್ದನ್ನು ಕೇಳಿದಿರಿ. ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನಾನು ತಂದೆಯ ಬಳಿಗೆ ಹೋಗುವ ವಿಷಯದಲ್ಲಿ ಸಂತೋಷ ಪಡುತ್ತಿದ್ದೀರಿ. ಯಾಕೆಂದರೆ ತಂದೆಯು ನನಗಿಂತ ದೊಡ್ಡವನು. ತಂದೆ ನನಗಿಂತ ದೊಡ್ಡವನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಫಿಲಿಪಿ 2:6 ದೇವರಿಗೆ ಸರಿಸಮಾನನಾಗಿರುವುದೆಂಬ ಪದವಿಯನ್ನು ಎಂಬುದಾಗಿ ಇದೆ. ಇಲ್ಲಿ ನೋಡಿದ್ರೆ ತಂದೆ ನನಗಿಂತ ದೊಡ್ಡವನು ಎಂಬುದಾಗಿ ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದ್ರೆ ದೇವರು ಮಹಾಶಕ್ತನೇ. ಆದ್ರೆ ಇವತ್ತು ನಾವು ನಮಗಿಂತ ವಯಸ್ಸಿನಲ್ಲಿ ದೊಡ್ಡವರಾಗಿರುವಂತವ್ರನ್ನ ಏನ್ ಹೇಳ್ತೀವಿ? ಇವ್ರು ನಮ್ಗಿಂತ ದೊಡ್ಡವರು ಎಂಬುದಾಗಿ ಹೇಳ್ತೀವಿ. ಆ ಭಾವವನ್ನ ಅರ್ಥ ಮಾಡಿಕೊಳ್ಬೇಕು. ಯಾಕೆಂತಂದ್ರೆ ಇರುವಾತನು ಎಂಬುದಾಗಿ ಆತನು ಏನ್ ಹೇಳಿದನೋ 33ನೇ ವಿಮೋಚನ ಕಂಡ 33:20 ವಚನದಿಂದ ನೋಡ್ಕೊ ಬರುವಂತದ್ದಾದ್ರೆ, ನಾನು ಇರುವಾತನು ಎಂಬುದಾಗಿ ಆತನು ಏನ್ ಹೇಳಿದನೋ ಆ ರೀತಿಯಾಗಿ ಮೊದಲು ಇರುವಾತನಾಗಿದ್ದಂಥವನು, ಇದ್ದಂಥವನು ತಂದೆಯಾದಂಥ ಸರ್ವೇಶ್ವರನು ಮಾತ್ರವೇ. ಅನಂತರವೇ ಆತನ ಏನ್ ಮಾಡಿದ್ದಾನೆ? ಯೇಸು ಕ್ರಿಸ್ತನ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಏನ್ ಹೇಳ್ತಾ ಇದ್ದಾನೆ? ತಂದೆ ನನಗಿಂತ ದೊಡ್ಡವನು. ತಂದೆ ಅಂದ್ರೆ ನೀವ್ ಏನ್ ಅಂದ್ಕೊಂಡಿದ್ದೀರಾ? ತಂದೆ ನನಗಿಂತ ದೊಡ್ಡವನು ಎಂಬುದಾಗಿ ಆತನು ಹೇಳುವಂತ ಮಾತು. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ ಪರಲೋಕದಲ್ಲಿ ದೇವರಿಗಿರುವಂತ ಮಹಿಮೆಯಲ್ಲಿ ಯೇಸು ಕ್ರಿಸ್ತನಿಗೆ ಅದೇ ಮಹಿಮೆ ಇದೆಯಾ? ಅದೇ ದೊಡ್ಡ ಸ್ಥಿತಿ ಇದೆಯಾ ಅಂದ್ರೆ ಅದರಲ್ಲಿ ಯಾವುದೇ ಹೆಚ್ಚು ಕಡಿಮೆಗಳಿಲ್ಲ. ದೇವರೇನೋ ದೊಡ್ಡವನು ಎಂಬುದಾಗಿ ಆತನು ಭಾವಿಸಿ ಯೇಸು ಕ್ರಿಸ್ತನಿಗೆ ಮಹಿಮೆಯನ್ನ ಕಡಿಮೆ ಮಾಡಿದ್ದಾನೆ ಎನ್ನುವಂತ ಲೆಕ್ಕದಲ್ಲಿ ಆತನಿಲ್ಲ. ಕೋಟಿ ದೇವದೂತರುಗಳು ದೇವರನ್ನ ಆರಾಧಿಸಿದಂತ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ಆರಾಧಿಸಬೇಕು. ದೇವರಿಗೆ ಅಡ್ಡ ಬಿದ್ದಂತ ರೀತಿಯಲ್ಲಿ ಯೇಸು ಕ್ರಿಸ್ತನಿಗೂ ಕೂಡ ಅಡ್ಡ ಬೀಳ್ಬೇಕು. ಯಾಕಂದ್ರೆ 24 ಮಂದಿ ಹಿರಿಯರು ಇವರೆಲ್ಲರೂ ಕೂಡ ಏನ್ ಮಾಡಿದ್ರಂತೆ? ತಮ್ಮ ಕಿರೀಟಗಳನ್ನ ತೆಗೆದು ಕೆಳಗಾಕಿ ಯಜ್ಞದ ಕುರಿಯಾದ ಆತನಿಗೆ ಅವ್ರು ಏನ್ ಮಾಡಿದ್ರು? ಅಡ್ಡ ಬಿದ್ದು ಆರಾಧಿಸಿದ್ರು ಎಂಬುದಾಗಿ ಇದೆ. ಸಿಂಹಾಸನದ ಮೇಲೆ ಕೂತಾತನಿಗೂ ಆತನ ಬಲಗಡೆಯಲ್ಲಿದ್ದಂತ ಯಜ್ಞದ ಕುರಿಯಾದ ಆತನಿಗೂ ಅಡ್ಡ ಬಿದ್ದು ಆರಾಧಿಸಿದ್ರು ಎಂಬುದಾಗಿ ಇದೆ. ಅದಕ್ಕೆ ಸಮಾನವಾದಂತಹ ಒಂದು ಅಧಿಕಾರಗಳಿದೆ. ಇಲ್ಲಿ ಏನು ನನಗಿಂತ ತಂದೆ ದೊಡ್ಡವನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂದ್ರೆ ಆತನು ಮೊದಲೇ ಇದ್ದಂತವನು. ಆದ್ರಿಂದ ಇಲ್ಲಿ ಫಿಲಿಪಿ 2:6 ಮತ್ತೆ ಗಮನಿಸುವಂತದ್ದಾದ್ರೆ ಅಮೂಲ್ಯ ಪದವಿಯನ್ನು ಬಿಡಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಅಂದ್ರೆ ಮನುಷ್ಯರಿಗೆ ಸದೃಶನಾಗಿದ್ದಾನೆ ಅಂತಂದ್ರೆ ಏನರ್ಥ? ಕಾಣದೇ ಇರುವಂತ ದೇವರು ಕಂಡಿದ್ದಾನೆ ಎನ್ನುವಂಥದ್ದು. ಆದ್ರೆ ಕಾಣದೇ ಇದ್ದಂತ ಪರಿಸ್ಥಿತಿಯಲ್ಲಿ ಆತ್ಮಸ್ವರೂಪನಾಗಿದ್ದಂತ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಮನುಷ್ಯರಿಗೆ ಕಾಣುವಂತ ರೀತಿಯಲ್ಲಿ ಬಂದಿದ್ದಾನೆ ಎನ್ನುವಂಥದ್ದನ್ನ. ಅಂದ್ರೆ ಕಾಣುವಂತ ರೀತಿಯಲ್ಲಿ ಬಂದಿದ್ದಾನೆ. ಕಾಣುವಂತ ರೀತಿಯಲ್ಲಿ ಈಗ ಸ್ವರ್ಗಲೋಕದಲ್ಲಿರುವಂತ ಯೇಸು ಕ್ರಿಸ್ತನು ನಮಗೆ ಕಾಣಬೇಕು ಅಂದ್ರೆ ಏನಾಗ್ಬೇಕಲ್ಲಿ? ಅದೇ ಆತ್ಮನಾಗಿ ಬಂದ್ರೆ ಕಾಣುತ್ತಾ?
ಕಾಣಲ್ಲ. ಯಾಕಂದ್ರೆ ನಮ್ಮೊಳಗಿರುವಂತ ಆತ್ಮವೇ ಕಾಣಲ್ಲ. ಇನ್ನು ಯೇಸು ಕ್ರಿಸ್ತನು ಆತ್ಮನಾಗಿ ಬಂದ್ರೆ ಆತನೆಲ್ಲಿಂದ ಕಾಣ್ತಾನೆ? ಅಂದ್ರೆ ನಮಗೆ ಸದೃಶನಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮನುಷ್ಯನ ಅವತಾರದಲ್ಲಿ ಬರಬೇಕು, ಮನುಷ್ಯನ ರೂಪದಲ್ಲಿ ಬರಬೇಕು. ಪರಲೋಕದಲ್ಲಿದ್ದಂತ ಕೋಟ್ಯಾನು ಕೋಟಿ ಆತ್ಮಗಳು, ದೇವದೂತರುಗಳು ಆತ್ಮಗಳಾಗಿ ಏನಿದ್ದಾರೋ ಅವರೆಲ್ಲರೂ ಕೂಡ ಅಬ್ರಹಾಮನ ಕಣ್ಣಿಗೆ ಕಂಡಿದ್ದಾರೆ ಅಂದ್ರೆ, ಯಾಕೋಬನ ಕಣ್ಣಿಗೆ ಕಂಡಿದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಕಾಣುತ್ತಾರೆ? ಆತ್ಮವಾಗಿದ್ರು ಕಂಡ್ರ? ಶರೀರ ರೂಪದಲ್ಲಿ ಬಂದಾಗಲೇ ಕಂಡಿದ್ದಾರೆ. ಶರೀರ ರೂಪದಲ್ಲಿ ಬಂದಾಗಲೇ ಕಾಣೋದಕ್ಕೆ ಸಾಧ್ಯ ಕಣ್ಣಿಂದನ. ಆ ರೀತಿಯಾಗಿ ಇಲ್ಲಿ ಏನ್ ಹೇಳ್ತದೆ? ಆತನು ಅಮೂಲ್ಯ ಪದವಿಯನ್ನು ಬಿಡಲನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿದುಕೊಂಡು, ಅಂದ್ರೆ ಆತನಿಗಿದ್ದಂತ ಮಹಿಮೆಯನ್ನ ಬಿಟ್ಟು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಿಗೆ ಸದೃಶನಾದನು, ಮನುಷ್ಯರಿಗೆ ಕಾಣುವಂತ ರೀತಿಯಲ್ಲಿ ಬಂದಿದ್ದಾನೆ. ಅಂದರೆ ಆ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿದ್ದಾನೆ. ಭೂಲೋಕಕ್ಕೆ ಬಂದಿದ್ದಾನೆ, ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಪರಲೋಕದಿಂದ ಆತನು ಭೂಲೋಕಕ್ಕೆ ಬಂದಿದ್ದಾನ ಇಲ್ವಾ? ಒಂದ್ಸರಿ ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 5ನೇ ವಚನವನ್ನ ಓದಿ. ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 5ನೇ ವಚನ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರ ಯಜ್ಞ ನೈವೇದ್ಯಗಳು ನನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ನಿನಗೆ ಇಷ್ಟವಾಗಿರಲಿಲ್ಲ ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದೆನು. ಇಲ್ಲಿ ಸಾಕು ನೋಡಿ 5ನೇ ವಚನವನ್ನ. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಈ ಭೂಲೋಕಕ್ಕೆ ಮಹಿಮೆ ಶರೀರದೊಂದಿಗೆ ಇದ್ದಂತ ಯೇಸು ಕ್ರಿಸ್ತನು ಕೋಟ್ಯಾನು ಕೋಟಿ ವರ್ಷಗಳು, ಎಷ್ಟೋ ಕೋಟ್ಯಾನು ಕೋಟಿ ಯುಗಗಳು ದೇವರ ಜೊತೆಯಲ್ಲಿದ್ದಂತೆ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರಬೇಕು ಅಂತ ಅಂದ್ರೆ ಮಾನವ ಶರೀರದೊಂದಿಗೆ ಬರಬೇಕು. ಆಲೋಚನೆ ಮಾಡಿ, ಮಾನವ ಶರೀರದೊಂದಿಗೆ ಬರಬೇಕು. ಈಗ ನಾವು ಚೆನ್ನಾಗಿ ಆಲೋಚನೆ ಮಾಡಿ ತಿಳಿದುಕೊಳ್ಳಬೇಕಾಗಿರುವಂತ ಒಂದು ಸಂಗತಿ ಏನು ಅಂತ ಹೇಳಿ ನೋಡುವಾಗ, ವಿಮೋಚನ ಕಾಂಡ 33ನೇ 20ನೇ ವಚನದಲ್ಲಿ ಏನಿದೆ? ನಾನು ಇರುವಾತನು, ಮನುಷ್ಯರಲ್ಲಿ ಯಾರೂ ಕೂಡ ನನ್ನನ್ನು ನೋಡಿ ಜೀವಿಸಲಾರರು ಎಂಬುದಾಗಿ ಆತನು ಹೇಳಿದೆ. ಮನುಷ್ಯರಲ್ಲಿ ಯಾರು ಕೂಡ ನನ್ನನ್ನು ನೋಡಿ ಜೀವಿಸಲಾರರು ಎಂಬುದಾಗಿ ಆತನು ತಂದೆಯಾದಂತ ದೇವರ ಈ ಮಾತುಗಳನ್ನು ಹೇಳಿದ. ಆದ್ರೆ ಇವಾಗ ಯೇಸು ಕ್ರಿಸ್ತನು ಯಾವ ಶರೀರದಲ್ಲಿ ಬಂದಿದ್ದಾನೆ? ಯಾವ ರೀತಿಯಾಗಿ ಬಂದಿದ್ದಾನೆ? ಮನುಷ್ಯನಾಗಿನೇ ಈ ಲೋಕಕ್ಕೆ ಬಂದಿದ್ದಾನೆ. ಮನುಷ್ಯನಿಗಿದ್ದಂತ ನರಮಾಂಸವನ್ನ ಧರಿಸಿಕೊಂಡು, ಮನುಷ್ಯನಿಗಿದ್ದಂತ ರಕ್ತ ಮಾಂಸದೊಂದಿಗೆ ಬಂದನು ಎಂಬುದಾಗಿ ಇದೆ. ಆ ರೀತಿಯಾಗಿ ಈ ಶರೀರವನ್ನು ಧರಿಸಿಕೊಂಡು, ಅಂತ ನಮ್ಮ ಶರೀರ ಬೇರೆ, ಯೇಸು ಕ್ರಿಸ್ತನ ಶರೀರ ಬೇರೆನಾ? ಇಲ್ಲ. ನಮಗೆ ಯಾವ ರೀತಿಯಾದಂತ ಶರೀರ ಇದೆಯೋ ಅದೇ ರೀತಿಯಾದಂತ ಶರೀರವು ಕೂಡ ಯೇಸು ಕ್ರಿಸ್ತನಿಗೆ ಇತ್ತು. ರೂಪದಲ್ಲಿ ಬೇರೆ ಬೇರೆ ಇರ್ಬೋದು. ನಮ್ಮ ಮುಖ ಈ ರೀತಿಯಾಗಿದೆ, ಯೇಸು ಕ್ರಿಸ್ತನ ಮುಖ ಬೇರೆ ರೀತಿಯಾಗಿರ್ಬೋದು. ಅದ್ ಬಿಟ್ಬಿಟ್ಟು ಅದೆಲ್ಲ ಹೇಳ್ತಿರೋದು. ಆದ್ರೆ ಶರೀರದಲ್ಲಿ ಏನೋ ಪರಲೋಕದಲ್ಲಿ ಇದ್ದಂತ ಏನೋ ಒಂದು ಶಕ್ತಿಗಳು ಆ ದೇಹಕ್ಕಿತ್ತಂತ ನೋಡೋಕೆ ಇಲ್ಲ. ಆಲೋಚನೆ ಮಾಡಿ. ಮನುಷ್ಯರಲ್ಲಿ ಯಾರು ನನ್ನನ್ನು ನೋಡಿ ಜೀವಿಸೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರೇ ಹೇಳಿದಾನೆ. ಯೇಸು ಕ್ರಿಸ್ತನು ಮನುಷ್ಯನ ಅವತಾರದಲ್ಲಿ ಈ ಭೂಮಿಗೆ ಬಂದಿದ್ದಾನೆ. ಆಲೋಚನೆ ಮಾಡ್ಬೇಕಿದ್ದನ್ನ. ಇಲ್ಲಿ ಏನು 5ನೇ ವಚನವನ್ನ ಗಮನಿಸಿ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ದಿ. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ದೀಯಾ ಎಂಬುದಾಗಿ. ಇವತ್ತು ಮನುಷ್ಯನು ನಾವು ಅಂದುಕೊಳ್ಳುವಂಥದ್ದು ಏನು ಅಂದ್ರೆ, ದೇವರಿಗೆ ನಮ್ಮ ಕೈಯಿಂದ ಬೇಕಾಗಿರುವಂತದ್ದು ಕಾಣಿಕೆ ಮಾತ್ರವೇ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೀವಿ. ನಮ್ಮ ಕಾಣಿಕೆಗಳನ್ನ ಕೊಟ್ಟರೆ ಮುಗಿದೋಯ್ತು. ಒಂದು ದಿನ ಚರ್ಚ್ಗೆ ಹೋಗಿ ಬಂದ್ರೆ ಮುಗಿದೋಯ್ತು. ಒಂದಿನ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಬಿಟ್ರೆ ಮುಗಿದೋಯ್ತು. ಒಂದು ಚಿಕ್ಕ ಒಂದು ಬೈಬಲ್ ಅನ್ನು ಓದ್ಬಿಟ್ರೆ ಮುಗಿದೋಯ್ತು. ಒಂದು ದಿನ ಯಾರೋ ಒಬ್ಬ ಕ್ರೈಸ್ತನನ್ನ ನಾನು ಹೋಗಿ ಮಾತಾಡಿಸ್ತಾ ಇದ್ದೀನಿ, ಆತನು ಕ್ರೈಸ್ತನ ಎಂಬುದಾಗಿ ಗೊತ್ತಾಗಿದೆ. ಆತನು ಈ ಲೋಕದಲ್ಲೂ ಕೂಡ ಮಾತನಾಡಲ್ಲ ಅಂತ ಒಂದು ರೀತಿಯ ಭಾಷೆ ಆತನ ಬಾಯಲ್ಲಿ ಬರುತ್ತೆ. ನಮ್ಗೇನು ಒಂದು ಮಾಟ ಮಂತ್ರಗಳನ್ನು ಮಾಡಿಸ್ಬಿಟ್ರೆ ನಾವೇನು ಚಿಂತನೆ ಮಾಡ್ಕೋಲ್ಲ. ಚಿಕ್ಕದೊಂದು ಪ್ರೇಯರ್ ಮಾಡ್ಬಿಟ್ರೆ ಮುಗ್ದೋಗ್ಬಿಡ್ತತೆ, ಎಲ್ಲ ಹೋಗ್ಬಿಡ್ತತೆ, ನಮ್ಗೇನು ಆಗಲ್ಲ. ಅಂದ್ರೆ ದೇವ್ರ ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದೀವೋ ಆಲೋಚನೆ ಮಾಡಿ. ನಮ್ಮ ಕೈಯಿಂದ ದೇವ್ರು ಏನೋ ಬಯಸ್ತಾನೆ ಎಂಬುದಾಗಿ ಆತನ ನಾವು ಭಾವಿಸ್ತಾ ಇದ್ದೀವಿ. ಅಂದ್ರೆ ದೇವರು ಮನುಷ್ಯನ ಕೈಯಿಂದ ಸೇವೆ ಹೊಂದಲ್ಲ ಎನ್ನುವಂತ ವಿಚಾರವು ಗೊತ್ತಿದ್ರು ಕೂಡ ಏನು ಕಾಣಿಕೆಯನ್ನು ಕೊಡ್ಬೇಕು ಅಂತ ಹೇಳಿದಾನಲ್ಲ. ಆದ್ರಿಂದ ದೇವ್ರು ನಾವು ಕೊಡುವಂತದ್ದು ಕಾಣಿಕೆ, ಅದಕ್ಕೆ ಆತನಿಗೆ ಪ್ರಾಮುಖ್ಯತೆ. ಅದು ಕೊಟ್ರೆ ನಮ್ಗೆ ಆಶೀರ್ವಾದ, ಕೊಡ್ಲೇಬೇಕು, ಇದು ಕೊಟ್ರೆ ಸಾಕು, ಇದೇ ನಮ್ಮ ಅಳತೆ. ಇದನ್ನ ಕೊಟ್ಬಿಟ್ರೆ ಮುಗ್ದೋಯ್ತು, ನಮ್ದಿನ್ನೇನು ಬೇಕಾಗಿಲ್ಲ ಎಂಬುದಾಗಿ. ಕೊಡುವಂತದ್ದು ಪ್ರಾಮುಖ್ಯವೇ, ಕೊಟ್ಟಿದ್ದು ಮಾತ್ರವೇ ಅಲ್ಲ,
ಎಲ್ಲಾ ಆಜ್ಞೆಗಳನ್ನ ಅದರಂತೆ ಪಾಲಿಸುವುದು ಪ್ರಾಮುಖ್ಯವೇ. ಇದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನ ಸಿದ್ಧ ಮಾಡಿ ಕೊಟ್ಟಿ, ದೇಹವನ್ನು ಹಳೆ ಒಡಂಬಡಿಕೆಯಲ್ಲಿ ಯಜ್ಞ ನೈವೇದ್ಯಗಳನ್ನು ಮಾಡುವಂಥದ್ದು ದೇವರಿಗೆ ಇಷ್ಟ ಅಂತ ಹೇಳಿ ಸೌಲನ್ ಅಂದ್ಕಂಡ. ಸೌಲನ್ ಏನಂದ್ಕಂಡ? ಯಜ್ಞ ನೈವೇದ್ಯಗಳನ್ನು ಮಾಡುವಂಥದ್ದೇ ಪ್ರಾಮುಖ್ಯ. ಆದ್ರಿಂದ ಏನ್ ಮಾಡ್ಬೇಕು? ಅಲ್ಲಿಂದ ತೆಗೆದುಕೊಂಡ್ ಬರ್ಬೇಕು ಕುರಿತನಗಳನ್ನ. ದೇವರ ಬಗ್ಗೆ ಏನ್ ಮಾಡ್ತು? ಕೋಪ ಬಂದ್ಬಿಡ್ತು. ದೇವರ ಕೋಪ ಬಂದ್ಬಿಡ್ತು. ಆತನ ಅರಸತನದಿಂದ ಬಿದ್ದೋದ. ಆತನು ತನ್ನ ಮಹಿಮೆಯನ್ನ ಕಳೆದುಕೊಂಡು ಬಿಟ್ಟ. ಇದು ಕಾರಣ ಏನು? ಅವನು ದೇವರನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ, ದೇವರಿಗೆ ಬೇಕಾಗಿರುವಂತದ್ದು ಯಜ್ಞ ನೈವೇದ್ಯಗಳೇ ಅಂತ ಹೇಳಿ ಅರ್ಥ ಮಾಡಿಕೊಂಡು ಅವನು ವರ್ತಿಸಿದಂತ ಕ್ರಿಯೆ ಅವನ ಒಂದು ಜೀವಿತದಲ್ಲಿ ಶಾಪಕ್ಕೆ ಕಾರಣವಾಗೋಯ್ತು. ಅರ್ಥ ಮಾಡ್ಕೊಳ್ಳಿ. ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಸರ್ವಾಂಗ ಹೋಮಗಳು ಅಂದ್ರೆ ಮನುಷ್ಯನು ತನ್ನ ಅಂಗಗಳಿಂದ ಮಾಡಿದಂತ ಯಾವುದೇ ಪಾಪಕ್ಕಾದ್ರೂ ಕ್ಷಮಾಪಣೆ ಹೊಂದುವುದಕ್ಕೋಸ್ಕರ ಯಜ್ಞಗಳನ್ನ ಮಾಡಬೇಕಾಯ್ತು. ಇದನ್ನೇ ಸರ್ವಾಂಗ ಹೋಮಗಳು ಎಂಬುದಾಗಿ ಅಲ್ಲಿ ಕರೆಯಲ್ಪಟ್ಟಿದೆ. ಆ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡ್ಲಿಲ್ಲ. ದೋಷವನ್ನ ಪರಿಹಾರ ಮಾಡೋದಕ್ಕೋಸ್ಕರವೇ ಸಪರೇಟ್ ಯಜ್ಞ ಮಾಡಬೇಕು. ಇವರ ಅಂಗಗಳಿಂದ ಮಾಡಿದಂತ ಸರ್ವಾಂಗ ಪಾಪಗಳಿಗೋಸ್ಕರ, ಆ ಪಾಪ ನಿವಾರಣೆ ಆಗೋದಕ್ಕೋಸ್ಕರ ಒಂದು ಯಜ್ಞಗಳನ್ನ ಮಾಡ್ಬೇಕಾಯ್ತು. ಆದ್ರೆ ಇವೆಲ್ಲವನ್ನ ತರತರವಾದಂತ ಯಜ್ಞಗಳನ್ನ ತರತರವಾದಂತ ರೀತಿಯಲ್ಲಿ ಮಾಡಿದ್ರು ಕೂಡ ದೇವರಿಗೆ ಸಂತೋಷ ಎನ್ನುವಂಥದ್ದಿಲ್ಲ. ತರತರವಾದಂತ ಒಂದು ಯಜ್ಞ ಯಾಗಾದಿಗಳಿತ್ತಲ್ಲಿ. ಒಂದು ಕುರಿಯನ್ನ ತೆಗೆದುಕೊಂಡು ಬಂದ್ರೆ ಅದನ್ನೇನ್ ಮಾಡ್ಬೇಕಾಗಿತ್ತು? ಕಡಿದು ಯಜ್ಞವೇದಿಗೆ ರಕ್ತವನ್ನ ಚೆಲ್ಲಬೇಕಾಗಿತ್ತು. ಅದೇ ಪಾರಿವಾಳವನ್ನು ತೆಗೆದುಕೊಂಡು ಅದೇ ಬೇರೆ ರೀತಿಯಲ್ಲಿ ಮಾಡ್ಬೇಕಾಗಿತ್ತು. ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಹೋದ್ರೆ ಅದನ್ನೇ ಬೇರೆ ರೀತಿಯಲ್ಲಿ ಮಾಡ್ಬೇಕಾಗಿತ್ತು. ಅಂದ್ರೆ ಒಂದೊಂದಕ್ಕೂ ಒಂದೊಂದು ರೀತಿಯಾಗಿ ಇದೆಯಾ? ಇವೆಲ್ಲವಕ್ಕೂ ವೈವಿಧ್ಯಮಯವಾದಂತ ರೀತಿಯಲ್ಲಿ ಅಲ್ಲಿ ನೀವಿಳಿಸುವಂತದ್ದಾಗಿರ್ಬೋದು, ಇವೆಲ್ಲವನ್ನು ಮಾಡ್ಬೇಕಾಯ್ತು. ಆದ್ರೆ ಇಂಥ ವಿಧ ವಿಧವಾಗಿ ಮಾಡ್ತಾ ಇದಾರಲ್ಲ ಅಂತ ಹೇಳಿ ದೇವರಿಗೆ ಏನಾದ್ರು ಸಂತೋಷ ಇದೆಯಾ? ದೇವರಿಗೆ ಸಂತೋಷ ಇಲ್ವಂತೆ. ಸರ್ವಾಂಗ ಹೋಮಗಳಲ್ಲಿ ದೋಷ ಪರಿಹಾರಕ ಯಜ್ಞಗಳಲ್ಲಿ ನೀನು ಸಂತೋಷ ಪಡಲಿಲ್ಲ. ಆಗ ನಾನು ಈಗೋ ದೇವರ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಎಲ್ಲಿಗೆ ಬಂದಿದ್ದೇನೆ? ಎಲ್ಲಿಗೆ ಬಂದಿದ್ದಾನೆ ಯೇಸು ಕ್ರಿಸ್ತನು? ಎಲ್ಲಿಗೆ ಬಂದಿದ್ದಾನೆ? ಈಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು. ಗ್ರಂಥದ ಸುರುಳಿಯಲ್ಲಿ ಕುರಿತು ನನ್ನನ್ನು ಬರೆದದೆ ಎಂಬುದಾಗಿ ಆತ ಜ್ಞಾಪಕ ಪಡ್ಕೊಳ್ತಾ ಇದ್ದಾನೆ, ಜ್ಞಾಪಿಸ್ಕೊಳ್ತಾ ಇದ್ದಾನೆ. ಇವತ್ತು ಯಾವ ಮನುಷ್ಯನು, ಇವತ್ತು ಲೋಕದವ್ರನ್ನ ಬಿಟ್ಬಿಡಿ, ನಾನು ಅವ್ರನ್ನ ಮಾತಾಡ್ತಾ ಇಲ್ಲ, ಯಾವ ಕ್ರೈಸ್ತನು ಗ್ರಂಥದ ಸುರುಳಿಯಲ್ಲಿ ಕುರಿತು ನನ್ನನ್ನು ಬರೆದಿದೆ ಎಂಬುದಾಗಿ ಆತನೇ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಬರೆದಿದ್ಯಾ? ಯಾವತ್ತೋ ಬರೆದಿದೆ. ನಾವು ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲೇ ಬರೆಯಲ್ಪಟ್ಟಿದೆ. ಇಂಥ ಮನುಷ್ಯನು ಇಂಥ ಕಾಲದಲ್ಲಿ ಇಂಥವರ ಗರ್ಭದ ಮೂಲಕವಾಗಿ ಇಂಥ ಒಂದು ಜಾಗದಲ್ಲಿ ಹುಟ್ಟಬೇಕು. ಇಂಥ ಮನುಷ್ಯನು ಇಂಥ ದಿನ ಇಂಥ ಒಂದು ಕೆಲಸವನ್ನು ಮಾಡಬೇಕು. ಎರಡನೇ ದಿನ ಇಂಥ ಒಂದು ಕೆಲಸವನ್ನು ಮಾಡಬೇಕು. ಯಾವ ಒಂದು ಸಮಯದಲ್ಲಿ ಆತನ ಬುದ್ಧಿ ಬಂದಾಗಿನಿಂದ, ಬುದ್ಧಿ ಬಂತ, ಇಂಥ ದಿನ ಇಂಥ ಕೆಲಸವನ್ನು ಮಾಡ್ಬೇಕು, ಇಂಥ ದಿನ ಇಂಥ ಕೆಲಸವನ್ನು ಮಾಡ್ಬೇಕು, ಇಂಥ ದಿನ ಇಂಥ ಕೆಲಸವನ್ನು ಮಾಡ್ಬೇಕು, ಇಂಥ ದಿನ ಹೋಗಿ ಇಂಥ ಒಂದು ಪಟ್ಟಣಗಳಿಗೆ ಸುವಾರ್ತೆಯನ್ನ ಸಾರಬೇಕು, ಇಂಥ ಒಂದು ಪಟ್ಟಣಕ್ಕೆ ಹೋಗಿ ಇಂಥವ್ರಿಗೆ ಬೋಧನೆಯನ್ನ ಮಾಡ್ಬೇಕು. ಇವೆಲ್ಲವೂ ದೇವರು ಮೊದಲೇ ಬರ್ಕೊಂಡಿದ್ದಾನೆ. ಕೀರ್ತನೆ 139:16ನೇ ವಚನದಲ್ಲಿ ಏನಿದೆ? ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳನ್ನು ನನ್ನ ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ. ಅಂದ್ರೆ ನನ್ನ ಪ್ರಥಮ ದಿನ ಪ್ರಾರಂಭವಾಗೋದಕ್ಕಿಂತ ಮೊದಲೇ ಅದರ ಎಲ್ಲ ದಿನಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತ ಅಂದ್ರೆ ನಮ್ಮ ಜೀವಿತ ಕಾಲದ ಪ್ರತಿಯೊಂದು ದಿನಗಳು ಕೂಡ ದೇವರ ಒಂದು ಪುಸ್ತಕದಲ್ಲಿ ಆತನು ಬರೆದುಕೊಂಡಿದ್ದಾನೆ. ಈಗ ನಾವು ಬದುಕುತ್ತಿರುವಂತದ್ದನ್ನೇ ಆತನು ಬರ್ಕೊಂಡಿದ್ದಾನ. ಆಲೋಚನೆ ಮಾಡ್ಬೇಕಿದನ್ನ. ನಾವು ಯಾವ ರೀತಿಯಾಗಿ ಬದುಕ್ತಾ ಇದ್ದೀವಿ? ಇವತ್ತು ಏನೋ ನಾವೊಂದು ವಾಕ್ಯವನ್ನ ಹೇಳ್ತೀವಿ, ಇನ್ನೊಂದು ಮುಂದಿನ ವಾರ ಬಂದಾಗ ಏನೋ ಒಂದು ವಾಕ್ಯವನ್ನ ಹೇಳ್ತೀವಿ. ಇದಂತ ಸಮಯದಲ್ಲೆಲ್ಲ ಲೋಕದ ಪ್ರಕಾರ ಜೀವಿಸ್ತೀವಿ, ಇಲ್ಲ ನಮ್ಮ ಕೆಲಸಗಳಿಗೆ ಹೋಗ್ತೀವಿ. ಇದನ್ನ ಬರ್ಸ್ಕೊಂಡಿದ್ದಾನ. ಇಂಥ ದಿನ ಈ ಮನುಷ್ಯನು ಒಂದೇ ಒಂದು ಮಾತುಗಳನ್ನು ಹೇಳಿ ಇವನು ಮನೆಕಬೇಕು. ಇನ್ಮೇಲೆ ಅವನೇನು ಆ ದಿನ ಎಲ್ಲ ಅವನೇನು ದೇವ್ರ ಕೆಲಸವನ್ನು ನನ್ನ ಕೆಲಸವನ್ನು ಏನು ಮಾಡಂಗಿಲ್ಲ, ಇಲ್ಲ ಒಂದ್ ತಿಂಗಳವರೆಗೂ ಅವನೇನು ಮಾಡಂಗಿಲ್ಲ. ಅವ್ನ್ ಎಲ್ಲಿ ಬೇಕಾದ್ರು ಏನ್ ಬೇಕಾದ್ರು ಅವ್ನ್ ಲೋಕದ ಪ್ರಕಾರ ಬದುಕ್ಬೇಕು. ನಾವು ಲೋಕದ ಪ್ರಕಾರ ಬದುಕ್ತಾ ಇದೀವಲ್ಲ ಕೆಲವೊಂದು ಸಮಯಗಳಲ್ಲೆಲ್ಲ, ದೇವ್ರು ಇದೇ ರೀತಿಯಾಗಿ ಬರ್ಕೊಂಡಿದ್ದಾನ? ಇದೇ ರೀತಿಯಾಗಿ ಬರ್ಕೊಂಡಿಲ್ಲ ಆತನು. ಯೇಸು ಕ್ರಿಸ್ತನಲ್ಲಿ ಈ ಮಾತನ್ನ ಜ್ಞಾಪಿಸ್ತಾ ಇದ್ದಾನೆ. ಈಗೋ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಅಂತಾನ. ಗ್ರಂಥದ ಸುರುಳಿಯಲ್ಲಿ ಕುರಿತಂತ ಯೇಸು ಕ್ರಿಸ್ತನು ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಅಂತ ಅಂದ್ರೆ ದೇವರು ಯೇಸು ಕ್ರಿಸ್ತನ ವಿಷಯದಲ್ಲಿ ಬರೆದಿದ್ದಾರೆ ಅಂತ ಅರ್ಥ. ಯೇಸು ಕ್ರಿಸ್ತನ ವಿಷಯದಲ್ಲಿ ಯಾವ ರೀತಿಯಾಗಿ ಬರೆದಿದ್ದಾರೋ
ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಜೀವಿಸಬೇಕು. ಅದೇ ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತ ಮಾತು. ನಾನು ನೀನು ಭೂಲೋಕಕ್ಕೆ ನಾನು ಕಳಿಸಿದಿಲ್ಲ ತಂದೆ, ನಾನು ನೀನು ಕೊಟ್ಟಂತ ಕೆಲಸವನ್ನು ಎಲ್ಲವನ್ನು ನೆರವೇರಿಸಿ ನಾನು ನಿನ್ನ ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೀನಿ ಎಂಬುದಾಗಿ. ಅಂದ್ರೆ ನಾವು ಹಾಡಿನ ಮೂಲಕವಾಗಿ ಮಾತ್ರವೇ ಮಹಿಮೆ ಪಡಿಸಬಹುದು ದೇವರನ್ನ ಎಂಬುದಾಗಿ ಅಂದ್ಕೊಂಡಿದೀವಿ. ಅದು ತಪ್ಪು. ಕೆಲಸದ ಮೂಲಕವಾಗಿ ಮಹಿಮೆ ಪಡಿಸಬಹುದು ಎನ್ನುವಂತ ಮಾತು ಅದರಿಂದ ಗೊತ್ತಾಗುತ್ತೆ. ಯೋಹಾನ ಸುವಾರ್ತೆ 17:3-4 ಏನಿದೆ? ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನನ್ನ ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೀನಿ ಅಂತ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂಬುದಾಗಿ ಇಬ್ರಿಯರಿಗೆ 10:5 ಮಾತಾಡ್ತಾ ಇದ್ದಾನೆ. ನಾನು ಆ ಕೆಲಸವನ್ನು ಮಾಡಿ ನನ್ನ ಭೂಲೋಕದಲ್ಲಿ ನೆರವೇರಿಸಿದ್ದೀನಿ ಎಂಬುದಾಗಿ ಆತನು ಹೇಳಿದ್ದಾನೆ. ಅಂದರೆ ದೇವರು ಬರೆದುಕೊಂಡಂತ ರೀತಿಯಲ್ಲಿ ಯೇಸು ಕ್ರಿಸ್ತನು ಕೆಲಸವನ್ನು ಮಾಡಿದನೆ ಈ ಭೂಮಿ ಮೇಲೆ ಅಂತ ಒಂದು ಮಾತು ಯಾವುದೇ ಅನುಮಾನವಿಲ್ಲದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಆದ್ರೆ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಜೀವಿಸಿದ್ದಾನೆ? ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ನಮ್ಮ ರೀತಿಯಲ್ಲಿ ಬದುಕಿದ್ದಾನೆ? ಆಲೋಚನೆ ಮಾಡಿ, ನಮ್ಮ ರೀತಿಯಲ್ಲಿ ಬದುಕಿದ್ದಾನ? ಆತನ ಬದುಕಿಗೂ ನಮ್ಮ ಬದುಕಿಗೂ ಅಜಗಜಾಂತರವಾದಂತ ವ್ಯತ್ಯಾಸಗಳಿದೆ. ಮುಂದಿನ ಗೊತ್ತಾಗ್ತೀವಿ ಎಲ್ಲ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಬದುಕಿದ್ದಾನು ಅಂತಾನ. ಆತನು ಹೋಗಿದ್ದಾನೆ, ಪ್ರಸಂಗಗಳನ್ನ ಮಾಡಿದ್ದಾನೆ, ಕಷ್ಟಗಳನ್ನ ಅನುಭವಿಸಿದ್ದಾನೆ, ಲೋಕ ಪಾಪ ಪರಿಹಾರಾರ್ಥವಾಗಿ ಆತನು ಎಷ್ಟು ಭಯಂಕರವಾದಂತ ರೀತಿಯಲ್ಲಿ ಹಿಂಸಿಸಲ್ಪಟ್ಟಿದ್ದಾನೆ. ಮಹಾಜ್ಞಾನವನ್ನು ಆತನ ಬೋಧನೆ ಮಾಡಿದ್ದಾನೆ. ಮಹಾ ಪರಿಶುದ್ಧತೆಯಾಗಿ ಆತನು ಬದುಕಿದ್ದಾನೆ. ಅಧಿಕಾರವುಳ್ಳವಂತವನಾಗಿ ಬೋಧನೆಯನ್ನ ಮಾಡಿದ್ದಾನೆ. ಅಂದ್ರೆ ದೇವರು ಈ ರೀತಿಯಾಗಿ ಬರ್ಕಂಡಿದ್ರು ಅಂತ ಆಯ್ತಲ್ಗೆ. ಅಂದ್ರೆ ಯೇಸು ಕ್ರಿಸ್ತನು ಜೀವಿಸಿದಂತ ರೀತಿಯಲ್ಲಿ ದೇವರು ಮೊದಲೇ ಬರ್ಕೊಂಡಿದ್ದಾನೆ. ಅದನ್ನಲ್ಲಿ ಆತನು ಹೇಳ್ತಿರುವಂತದ್ದು, ಈಗೋ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಅಂತ. ಅಂದ್ರೆ ದೇವರು ಯಾವ ರೀತಿಯಾಗಿ ಬರ್ಕೊಂಡಿದ್ರು ಆ ರೀತಿಯಾಗಿ ಯೇಸು ಕ್ರಿಸ್ತನು ಜೀವಿಸಿದ್ದಾನೆ. ಯೇಸು ಕ್ರಿಸ್ತನು ಜೀವಿಸಿರುವಂತ ವಿಧಾನವನ್ನು ನೋಡಿದ್ರೆ ಪರಿಶುದ್ಧತೆ. ಆತನಲ್ಲಿ ಯಾವುದೇ ಕಣಂಕಗಳು ಎನ್ನುವಂಥದ್ದಿಲ್ಲ. ಆತನು ಹಗಲು ದೇವಾಲಯದಲ್ಲಿ ಉಪದೇಶವನ್ನ ಮಾಡ್ತಾ ರಾತ್ರಿಯಲ್ಲಿ ಹೋಗಿ ಆತನು ಪ್ರಾರ್ಥನೆಯನ್ನ ಮಾಡ್ತಿದ್ದ ಎಂಬುದಾಗಿ. ಅಂದ್ರೆ ದೇವರು ಈ ರೀತಿಯಾಗಿ ಬರ್ಕೊಂಡಿದ್ನ. ಅಂದ್ರೆ ಈ ಲೋಕದಲ್ಲಿ ಏನು ಮನುಷ್ಯನಿಗೆ ಸುಖ ಎನ್ನುವಂಥದ್ದಿಲ್ವಾ? ಇಲ್ಲ. ಅದಕ್ಕೆ ಜಾನ್ಸನ್ ಮಾರ ಬರ್ದಿದ್ದಾರೆ, ಸುಖವೇ ಇಲ್ಲ ಲೋಕದಲ್ಲಿ, ಈ ಲೋಕದಲ್ಲಿ ಸುಖ ಪಡಲಿಲ್ಲ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಎಂಬುದಾಗಿ. ಅಂದ್ರೆ ಆತನು ಯಾವ ಲೋಕದಲ್ಲಿ ಈ ಲೋಕದಲ್ಲಿ ಆತನು ಸುಖ ಪಟ್ಟಿಲ್ಲ. ನಮ್ಮ ರೀತಿಯಲ್ಲಿ ಇದ್ದಂತ ರೀತಿಯಲ್ಲಿ ಹೆಂಡತಿಗಳು ನಮ್ಮ ರೀತಿಯಲ್ಲಿರುವಂತ ರೀತಿಯಲ್ಲಿ ಮಕ್ಕಳುಗಳನ್ನು ಕಟ್ಕೊಂಡು ಆತನು ಯಾವ ಒಂದು ಆನಂದ ಪಟ್ಟಿಲ್ಲ. ಇವತ್ತು ಒಬ್ಬ ತಂದೆ ತಾಯಿಗಳು ಚೆನ್ನಾಗಿ ಸಾಕಿದಂತ ಸಮಯದಲ್ಲಿ 30 ವರ್ಷ 40 ವರ್ಷ 50 ವರ್ಷಗಳಾದ್ರೂ ಕೂಡ ಆ ತಂದೆ ತಾಯಿಗಳ ಮೇಲೆ ಇರುವಂತ ಆಸೆಗಳನ್ನ ಬಿಡಲ್ಲ. ಅವ್ರು ಹೇಳಿದ ಗೆರೆಗಳನ್ನ ದಾಟಲ್ಲ. ಅವ್ರು ಹಾಕಿದಂತ ಗೆರೆಗಳನ್ನ ದಾಟದಂತ ರೀತಿಯಲ್ಲಿ ಅವ್ರು ಹೇಳಿದಂತ ಮಾತುಗಳನ್ನ ಮೀರಿದಂತ ರೀತಿಯಲ್ಲಿ ಬದುಕ್ತಾರೆ. ಆದ್ರೆ ಯೇಸು ಕ್ರಿಸ್ತನು ತನ್ನ 12ನೇ ವಯಸ್ಸಿನಲ್ಲಿ ಆತನ ಏನ್ ಮಾಡಿದಾನೆ ಗೊತ್ತಾ? ನಾನ್ ನನ್ನ ತಂದೆಯ ಕೆಲಸದಲ್ಲಿ ಇರಬೇಕಾಗಿದ್ದು ನಿಮಗೆ ಗೊತ್ತಿಲ್ವೆಂಬುದಾಗಿ. ಅಂದ್ರೆ ಇದೇನ್ ಮಾತು? ಅವರ ಮಾತುಗಳಿಗೆ ಆಪೋಸಿಟ್ ಆಗಿ ಮಾತನಾಡಿದ್ದಾನೆ. ಕಷ್ಟಪಟ್ಟು ಸಾಕಿದರೆ ನನ್ನನ್ನ, ಕಷ್ಟಪಟ್ಟು ನನ್ನ ಒತ್ತು ಬೆಳೆಸಿದರೆ ಇವ್ರಿಗೆ ನಾನು ವಿರೋಧವಾಗಿ ಮಾತನಾಡಬಾರ್ದು ಎಂಬುದಾಗಿ ಆತನ ಹೇಳಿಲ್ಲ. ಆತನ ಏನ್ ಮಾಡಿದ್ದಾನೆ? ಅವರ ಮಾತಿಗೂ ಆ ಯೋಸೇಫ ಮರಿಯಳ ಮಾತಿಗೂ ಯೇಸು ಕ್ರಿಸ್ತನ ಮಾತಿಗೂ ಆಪೋಸಿಟ್ ಆಗಿ ಕಾಣುತ್ತೆ. ಕಂದ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನಾವು 3 ದಿನ ಹೋಗಿ ನಾವು ತಳಮಳಗೊಂಡು ನಿನ್ನ ಬಳಿಗೆ ಬಂದಿದ್ದೀವಿ. ನೀನ್ ಯಾಕೆ ಈ ರೀತಿಯಾಗಿ ಮಾಡಿದ್ಯಾ? ನೀನು ಅಲ್ಲಿದ್ದೀಯಾ ಎಂಬುದಾಗಿ ಆತನ ಹೇಳ್ತಿದ್ರು. ಯೇಸು ಕ್ರಿಸ್ತನ್ ಏನಂತ ಹೇಳ್ತಾನೆ? ನಾನು ನನ್ನ ತಂದೆ ಕೆಲಸದಲ್ಲಿ ಇರಬೇಕಾದದ್ದು ನಿಮಗೆ ಗೊತ್ತಿಲ್ವಾ? ಆದ್ರೆ ಇದ್ರ ಏನ್ ಅರ್ಥ? ಇವತ್ತು ಯಾರೊಬ್ಬ ಅಧಿಕಾರ ಉಳ್ಳಂತವನೇ ಈ ಮಾತನ್ನು ಹೇಳೋದಕ್ಕೆ ಸಾಧ್ಯ. ಇವತ್ತು ಒಬ್ಬ ಗಂಡನ್ ಏನ್ ಮಾಡ್ತಾನೆ, ಇಲ್ಲ ಒಬ್ಬ ಯಜಮಾನ ಏನ್ ಮಾಡ್ತಾನೆ, ಎಷ್ಟು ಕೆಲಸಗಾರನ ಕೆಲ್ಸಕ್ಕೆ ಇಟ್ಕೊಂಡಿರ್ತಾನೆ. ಆ ಕೆಲಸಗಾರ ಬಂದು ನೀನು ಅಯ್ಯ ಯಾಕೆ ಈ ರೀತಿಯಾಗಿ ಇಲ್ಲಿ ಎಲ್ಲೂ ಹೋಗಿದೆ ಅಂದ್ರೆ, ನಾನು ಇಲ್ಲಿ ಏನೋ ಒಂದು ಕೆಲಸದಲ್ಲಿ ಇರ್ಬೇಕಾಗಿರುವಂತ ನಿನಗೆ ಗೊತ್ತಿಲ್ವಾ ಎಂಬುದಾಗಿ ಆತನ ಹೇಳ್ತಿದ್ರೆ ಅಂತ ಅದೇನ್ ಅರ್ಥ? ಅಧಿಕಾರದಿಂದ ಹೇಳುವಂತ ಮಾತದು. ಯೇಸು ಕ್ರಿಸ್ತನಿಗೆ 12ನೇ ವಯಸ್ಸಿನಲ್ಲಿ ಆ ರೀತಿಯಾದಂತ ಗುಣಗಳಿದೆಯಾ? ಆಲೋಚನೆ ಮಾಡಿ, ಆ ರೀತಿಯಾದಂತ ಗುಣಗಳಿದೆಯಾ? ಅಂದ್ರೆ ಆತನ ಬುದ್ಧಿ ಬಂದಾಕ್ಷಣಕ್ಕೆ ದೇವರ ಕೆಲಸದಲ್ಲಿ ಆತನು ಹೋಗಿದ್ದಾನೆ. ಇವತ್ತು ನಮಗೆ ಬುದ್ಧಿ ಬಂದಾಕ್ಷಣಕ್ಕೇನೆ ಈಗಿನ ತಂದೆ ತಾಯಿಗಳು ಏನ್ ಮಾಡ್ತಾರೆ? ಯಾವುದೋ ಒಂದು ಚೆನ್ನಾಗಿರುವಂತ ಸ್ಕೂಲಲ್ಲಿ ತೆಗೆದುಕೊಂಡು ಹೋಗಾಕ್ತಾರೆ. ಆತನ ಇಂಗ್ಲಿಷ್ ನಲ್ಲಿ ಪಾರಂಗತನಾಗ್ಬೇಕು, ಈ ಲೋಕದ ವಿದ್ಯೆಯಲ್ಲಿ ಆತನ ಪಾರಂಗತನಾಗ್ಬೇಕು. ಅಂದ್ರೆ ಇವರ ಒಂದು ಹಿಂದಿನ ಒಂದು ಅರ್ಥ ಏನು? ಪಾಪದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂತ. ಆದ್ರೆ ದೇವರ ಒಂದು ಬಳಿಗೆ, ದೇವರ ಒಂದು ಜ್ಞಾನದ ಜೊತೆಯಲ್ಲಿ ಬೆಳೆಸೋದಕ್ಕೆ ಇಷ್ಟಪಡ್ತಾರ? ಯಾರು ಇಷ್ಟಪಡಲ್ಲ. ಆದ್ರೆ ಯೇಸು ಕ್ರಿಸ್ತನ ಒಂದು ಶೆಡ್ಯೂಲ್ ಅನ್ನು ನೋಡುವಂತದ್ದಾದ್ರೆ, ಯೇಸು ಕ್ರಿಸ್ತನ ಜೀವಿತಗಳನ್ನ ನೋಡುವಂತದ್ದಾದ್ರೆ ಎಲ್ಲವೂ ಕೂಡ ಪರಿಶುದ್ಧತೆಯಾಗಿದೆ. ಆತನ ಈ ಲೋಕಕ್ಕೋಸ್ಕರ ಆಸೆ ಪಟ್ಟಿಲ್ಲ, ಲೋಕಕ್ಕೋಸ್ಕರ ಆತನು ಜೀವಿಸಿಲ್ಲ. ಆತನ ಆ ರೀತಿಯಾಗಿ ಬದುಕಿದ್ದಾನೆ. ಆತನೇನೋ ಅಂತ ಒಂದು ಮಹಿಮೆಯನ್ನ ಬಿಟ್ಟು ಬಂದು ದಾಸನ ರೂಪದಲ್ಲಿ ಬಂದಿದ್ದಾನೆ ಅಂದ್ರೆ, ಒಬ್ಬ ದಾಸನು ಯಾವ ರೂಪದಲ್ಲಿ ಇರ್ತಾನೆ ಆಲೋಚನೆ ಮಾಡಿ.
ಇವತ್ತು ಎಷ್ಟೋ ಜನಗಳು ಆಗಿನ ಕಾಲದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಆ ಒಂದು ಯಜಮಾನ ಇರ್ತಿದ್ರು, ಅವರ ಮನೆಯಲ್ಲಿ ದಾಸತ್ವದಲ್ಲಿ ಇರ್ತಿದ್ರು ಈ ಆಳುಗಳು. ಆ ದಾಸತ್ವದಲ್ಲಿ ಇದ್ದಂತವ್ರಿಗೆ ಚೆನ್ನಾಗಿರೋ ಬಟ್ಟೆ ಇಲ್ಲ, ಚೆನ್ನಾಗಿರೋ ಊಟ ಇಲ್ಲ, ಚೆನ್ನಾಗಿರುವಂತ ಮಲ್ಕೊಳ್ಳೋದಕ್ಕೆ ಜಾಗ ಇಲ್ಲ, ಹೆಚ್ಚಾಗಿ ದುಡ್ಡು ಅನ್ನುವಂಥದ್ದು ಅವ್ರ ತಲ್ಲಿ ಇರ್ತಿರ್ಲಿಲ್ಲ. ನಮ್ಮ ತಂದೆಯವರೇ ಒಂದು ಸಾರಿ ನಮ್ಗೆ ಹೇಳಿರುವಂತ ಮಾತು ಏನು ಅಂತಂದ್ರೆ, ಒಂದು ವರ್ಷಕ್ಕೆ 5 ರೂಪಾಯಿ ಅಂತೆ ಎಷ್ಟೋ ವರ್ಷಗಳು ನಾವು ಜೀತವನ್ನ ಮಾಡಿದೀವಿ, ದಾಸತ್ವದಲ್ಲಿ ಇದ್ದೀವಿ ಎಂಬುದಾಗಿ ಹೇಳ್ತಾರೆ. ಸಂಬಳವನ್ನ ನಾವು ಮಾಡಿದೀವಿ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಒಂದು ವರ್ಷ ದುಡಿದ್ರೆ 5 ರೂಪಾಯಿ. ಆಲೋಚನೆ ಮಾಡಿ ಆ ಪರಿಸ್ಥಿತಿ ಯಾವ ರೀತಿಯಾಗಿರ್ತದ. ಅಂದ್ರೆ ದಾಸನ ಒಂದು ಕೆಲಸ ಆ ರೀತಿಯಾಗಿನ, ಆ ರೀತಿಯಾಗಿನೇ ಯೇಸು ಕ್ರಿಸ್ತನ ವಿಷಯದಲ್ಲಿ ಏನ್ ಬರೆಯಲ್ಪಟ್ಟಿದೆ, ದಾಸನ ರೂಪದಲ್ಲಿ ಬಂದನು ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತನಿಗೆ ಈ ಲೋಕ ಕೊಟ್ಟಿರುವಂತ ಮರ್ಯಾದೆ ಎಷ್ಟೋ ಎನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬೇಕು. ಆತನ ಈ ಲೋಕಕ್ಕೆ ಬಂದಿರುವಂತ ವಿಧಾನ ಯಾವ ರೀತಿಯಾಗಿದೆಯೋ, ಈ ಲೋಕಕ್ಕೆ ಬಂದಿರುವಂತ ಒಂದು ಕಾರ್ಯ ಯಾವ ರೀತಿಯಾಗಿದೆಯೋ ಇದನ್ನ ಅರ್ಥ ಮಾಡಿಕೊಳ್ಬೇಕು. ನಾವೇನೋ ಓದ್ಕೊಂಡು ನಾವು ಹೊರಟೋಗ್ಬಿಡ್ತೀವಿ. ಆದ್ರ ದಾಸನ ರೂಪದಲ್ಲಿ ಬಂದಿದ್ದೀನಿ ಅಂದ್ರೆ ಅದೇನ್ ಅರ್ಥ? ಅಂತ ದೇವಾದಿ ದೇವನಿಗೆ ಸಮಾನನಾಗಿರುವಂತ ಮಹಿಮೆಯನ್ನು ಹೊಂದಿರುವಂತ ಯೇಸು ಕ್ರಿಸ್ತನು ಆತನು ಕೊಟ್ಟಿಗೆಯಲ್ಲಿ ಹುಟ್ಟಬೇಕು ಅಂತಂದ್ರೆ ಅರ್ಥ ಏನು? ಅಂತ ಒಂದು ಜಾಗದಲ್ಲಿ ಹುಟ್ಟಬೇಕು ಅಂದ್ರೆ ಅರ್ಥ ಏನು? ಆಲೋಚನೆ ಮಾಡಿ. ಅಂದ್ರೆ ಆ ಒಂದು ಛತ್ರದಲ್ಲಿ ಸ್ಥಳವಿಲ್ಲದಂತ ಸಮಯದಲ್ಲಿ ಆತನ ಬಟ್ಟೆಯಲ್ಲಿ ಸುತ್ತಿ ಕೂದಲಲ್ಲಿ ಇಟ್ಲು ಎಂಬುದಾಗಿ ಇದೆ. ಅಂದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಬಂದಿದ್ದಾನೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಬಂದ್ರು ಕೂಡ ಇವತ್ತು ಕೆಲವೊಬ್ಬರು ಮನುಷ್ಯರು ಅವ್ರಿಗಿರುವಂತ ಬಡತನತೆಗಳಿಗೆ, ಅವ್ರಿಗಿರುವಂತ ಸಮಸ್ಯೆಗಳಿಗೆ ಮನುಷ್ಯನು ಆತನ ಚಂಚಲನಾಗಿ ಬ್ಯಾಡ ಹ್ಯಾಬಿಟ್ಗಳಿಗೆ ತಿರುಗಿಕೊಳ್ತಾನೆ. ಯಾಕೆ ಅಂತಂದ್ರೆ ಏನೋ ಮನೆ ಕಡೆಗೆ ಆ ಬಡತನತೆಗಳಿದೆ, ಮನೆ ಕಡೆಗೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ಏನೋ ಒಂಥರ ನಮಗೆ ಬೇಕಾದಂತ ರೀತಿಯಲ್ಲಿ ಐಷಾರಾಮಿ ಜೀವನ ಎನ್ನುವಂಥದ್ದಿಲ್ಲ ಎಂಬುದಾಗಿ ಆತನ ಮನಸ್ಸು ಕೆಡಿಸ್ಕೊಂಡು ಇನ್ನೊಬ್ಬರನ್ನ ನೋಡಿ ಆ ರೀತಿ ಅವ್ರ ರೀತಿಯಲ್ಲಿ ಇರುವಂತ ಬದುಕು ನಮ್ಗೆ ಇಲ್ವಲ್ಲ ಅಂತ ಹೇಳಿ ಎಣ್ಣೆ ಕುಡಿಯುವಂತ ಚಟಕ್ಕೆ ಒಳಗಾಗ್ತಾನೆ, ಸಿಗರೇಟ್ ಸೇದುವಂತ ಚಟಕ್ಕೆ ಒಳಗಾಗ್ತಾನೆ, ಯಾವ್ದೊಂದು ಚಟಕ್ಕೆ ಒಳಗಾಗ್ಬಿಡ್ತಾನೆ. ಏನಕ್ಕೆ? ಅದರಲ್ಲಿ ಹೋಗ್ಬಿಟ್ರೆ ಏನಾಗುತ್ತೆ, ಇವೆಲ್ಲವನ್ನ ಮರಿಬೋದಲ್ಲ. ಯಾಕಂದ್ರೆ ಅಮಲು ಬತ್ತಿದ್ದಂಗೆ ನೀವು ಯಾವ ಜ್ಞಾಪಕದಲ್ಲಿ ಇರಲ್ಲ. ಅವನು ಅದರಲ್ಲೇ ಬಿದ್ದು 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 ಏನ್ ಮಾಡ್ತಾನೆ, ಅವನ ಜೀವನವನ್ನ ನಾಶ ಮಾಡಿಕೊಳ್ತಾನೆ. ಆ ರೀತಿಯಾಗಿ ಯೇಸು ಕ್ರಿಸ್ತನಂತ ಬಡತನತೆಯಲ್ಲಿ ಇದ್ರೂ ಕೂಡ, ಯಾರು ಕೂಡ ಯೇಸು ಕ್ರಿಸ್ತನ ನಂಬುದಲೇ ಇದ್ರೂ ಕೂಡ ಆತನು ಯಾವುದಲ್ಲೂ ಕೂಡ ಆತನ ಚಂಚಲನಾಗಿಲ್ಲ. ಆತನೇನಂತ ಹೇಳ್ತಾನೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳಿಗೆ ಗೂಡುಗಳಿವೆ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಜಾಗವೂ ಇಲ್ಲ ಎಂಬುದಾಗಿ ಹೇಳಿದ್ದಾನೆ. ಏನರ್ಥ? ದೊಡ್ಡ ದೊಡ್ಡ ಅದ್ಭುತಗಳನ್ನ ಮಾಡಿದಂತವನು, ದೊಡ್ಡ ದೊಡ್ಡ ಬೋಧನೆಗಳನ್ನ ಮಾಡಿದಂತವನು, ಮಹಾಜ್ಞಾನಗಳನ್ನ ಬೋಧನೆ ಮಾಡಿದಂತವನಿಗೆ ಯಾರೋ ಜಾಗ ಕೊಟ್ಟಿಲ್ವಾ? ಅದರ ಅರ್ಥ ಈ ಲೋಕದಲ್ಲಿ ಆತನು ಉಳ್ಕೊಂಡಿಲ್ಲ ಅಂತ ಅರ್ಥ ಅಲ್ಲ. ಆತನ ಆತನು ಯಾರು ಕೂಡ ಆತನನ್ನು ನಂಬಿಲ್ಲ, ಯಾರು ಕೂಡ ಆತನನ್ನ ಅಂಗೀಕರಿಸಿಲ್ಲ ಎನ್ನುವಂಥದ್ದು ಖಚಿತವಾಗಿ ಅರ್ಥವಾಗುತ್ತೆ. ಸ್ವಲ್ಪ ಜನ ಆತನನ್ನು ಹಿಂಬಾಲಿಸ್ತಾ ಇದ್ರು, ಅದ್ಭುತಗಳನ್ನು ನೋಡ್ಬೇಕು ಅನ್ನುವಂತ ಉದ್ದೇಶ. ಇನ್ನು ಸ್ವಲ್ಪ ಜನ ಆತನನ್ನ ಹಿಂಬಾಲಿಸ್ತಾ ಇದ್ರು ಕೂಡ ಈತನು ರೊಟ್ಟಿ ಕೊಡ್ತಾನೆ ಅನ್ನುವಂತ ಉದ್ದೇಶ. ಇನ್ನು ಸ್ವಲ್ಪ ಜನ ಆತನನ್ನ ಹಿಂಬಾಲಿಸ್ತಾ ಇದ್ರು ಕೂಡ ಆ ಮೆರಾಕಲ್ಗಳನ್ನು ನೋಡುವಂತ ಉದ್ದೇಶ. ಯಾರು ಕೂಡ ಈತನು ಲೋಕ ರಕ್ಷಕನು, ಈತನನ್ನ ನಾವು ಅಂಗೀಕರಿಸಿಕೊಳ್ಬೇಕು ಅನ್ನುವಂತ ಒಂದು ದೃಢವಾದಂತ ನಿರ್ಧಾರ ಯಾರಿಗಿದೆ? ಅಪೊಸ್ತಲರಲ್ಲಿ ನೋಡುವಾಗ, ಸ್ವಾಮಿ ನಾನು ಮೊದಲು ಹೋಗಿ ನನ್ನ ತಂದೆ ಉತ್ತರ ಕ್ರಿಯೆಯನ್ನು ಮಾಡ್ಬರ್ತೀನಿ ಎಂಬುದಾಗಿ ಒಬ್ಬ, ಇನ್ನೊಬ್ಬ ಹಿಡ್ಕೊಳ್ಳೋದಕ್ಕೆ ಬಂದಾಗ ಕತ್ತಿಯನ್ನ ತಾಂಡು ಕಡಿಯುವಂತ ಆ ಶಿಷ್ಯನು ಇನ್ನೊಬ್ಬ, ಶಿಲುಬೆ ಮರಣದ ಸಮಯದಲ್ಲಿ ನೋಡುವಂತ ಸಮಯದಲ್ಲಿ ಎಲ್ಲರೂ ಓಡಿ ಹೋಗುವಂತ ಆ ಪರಿಸ್ಥಿತಿ. ಅಂದ್ರೆ ಇವರಲ್ಲಿ ದೈವತೆ ಎನ್ನುವಂಥದ್ದು ಬಂದಿದ್ಯಾ? ಯೇಸು ಕ್ರಿಸ್ತನು ಮಹಾಜ್ಞಾನವನ್ನ ಬೋಧನೆ ಮಾಡಿ ಮಹಾ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿದಂತ ಕ್ರಿಸ್ತನಿಗೆ ಯಾವ ರೀತಿಯಾದಂತ ಮನಸ್ಸು ಕೆಟ್ಟಿದೆಯೋ ಆಲೋಚನೆ ಮಾಡಿ. ಇವತ್ತು ನಾವು ನಮ್ಮ ಮಕ್ಕಳುಗಳನ್ನ ಕಷ್ಟಪಟ್ಟು ಸಾಕಿ ಬೆಳೆಸ್ತೀವಿ, ಆ ಮಕ್ಕಳು ನಮ್ಮ ಮಾತುಗಳನ್ನ ಕೇಳದಲೇ ಇದ್ರೆ ಎಂತ ಬಾಧೆ ಅದು ತಂದೆ ತಾಯಿಗಳಿಗೆ ಗೊತ್ತಿರ್ತದೆ. ಆ ರೀತಿಯಾಗಿ ಯೇಸು ಕ್ರಿಸ್ತನ ಮಹಾಜ್ಞಾನವನ್ನ ಬೋಧನೆ ಮಾಡಿದ್ರೆ ನಿಮಗೆ ಶ್ರಮೆಗಳು ಬರುತ್ತೆ ಕಣಪ್ಪ, ಕಷ್ಟಗಳು ಬರುತ್ತೆ ಕಣಪ್ಪ ನಿಮ್ಗೆ. ಇವೆಲ್ಲವನ್ನ ಆತನು ಮೊದಲೇ ಹೇಳಿದ್ದಾನೆ. ಲೂಕ 13:22ರಲ್ಲಿ, ಸೀಮೋನನೇ ಸೀಮೋನನೇ, ಸೈತಾನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕು ಎಂಬುದಾಗಿ ಅಪ್ಪಣೆಯನ್ನ ಕೇಳಿಕೊಂಡ ಎಂಬುದಾಗಿ ಆತನೇ ಹೇಳ್ತಾನೆ. ನಿಮಗೆ ಕಷ್ಟ ಬರುತ್ತದೆ ಎಂಬುದಾಗಿ ಆತನೇ ಹೇಳ್ತಾ ಇದ್ದಾನೆ. ಇವೆಲ್ಲವನ್ನ ಕೇಳಿದಂತವನು, ಇವೆಲ್ಲವನ್ನ ಕೇಳಿದಂತ ಶಿಷ್ಯಂದಿರು ಯೇಸು ಕ್ರಿಸ್ತನ ಮಾತಿನಲ್ಲಿ ಯಾವ ರೀತಿಗೆ ದೃಢವಾಗಿ ಇರ್ಬೇಕಾಗಿತ್ತೋ ಆಲೋಚನೆ ಮಾಡಿ. ಎಲ್ಲ ಮುಂದಾಗಿ ಆತನು ಹೇಳಿದ್ದಾನೆ. ಮಹಾಜ್ಞಾನವನ್ನ ಆತನು ಬೋಧನೆ ಮಾಡಿದ್ದಾನೆ. ಆ ಸಾಮ್ಯಗಳ ಅರ್ಥವನ್ನ ಶಿಷ್ಯಂದಿರಿಗೆ ಹೇಳಿದ್ದಾನೆ. ಅಂದ್ಮೇಲೆ ಅವರೆಲ್ಲ ಜನಗಳಿಗಿನ್ನ ಹೆಚ್ಚಿನದಾಗಿ ಯೇಸು ಕ್ರಿಸ್ತನ ಶಿಷ್ಯಂದಿರು ಆ ಒಂದು ಯೇಸು ಕ್ರಿಸ್ತನ ಗುಣಗಳನ್ನು ಹೊಂದಿದಂತವರಾಗಿರ್ಬೇಕಾಗಿತ್ತು.
ಆದ್ರೆ ಅವರಲ್ಲಿ ಸಂಪೂರ್ಣವಾದಂತ ಗುಣಗಳು ಆತನ ಶಿಲುಬೆ ಮರಣದವರೆಗೂ ಕೂಡ ಕಾಣಲ್ಲ, ಅನಂತರವೇ ಕಾಣದು. ಆಲೋಚನೆ ಮಾಡಿ, ಆನಂತರವೇ ಕಾಣುತ್ತೆ. ಆದ್ರೆ ಯೇಸು ಕ್ರಿಸ್ತನು ಎಲ್ಲೂ ಕೂಡ ಚಂಚಲನಾಗದಂತ ಪರಿಸ್ಥಿತಿಯಲ್ಲಿ ಆತನು ದೈವತ್ವದ ಆ ಒಂದು ರೂಟಿನಲ್ಲಿ ಆತನು ಹೋಗಿದ್ದಾನೆ. ಆತನ ಎಲ್ಲೂ ಕೂಡ ಚಂಚಲ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಾನು ಅದ್ಭುತಗಳನ್ನ ಮಾಡಿ ಬೋಧನೆಯನ್ನು ಹೇಳಿದ್ರು ಕೂಡ ಇವ್ರು ಮಾತು ಕೇಳ್ತಾ ಇಲ್ವಲ್ಲಪ್ಪ, ಆತನ ಅಂತ ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿಲ್ಲ. ಆತನ ಯಾವುದೋ ಒಂದು ರೀತಿಯಲ್ಲಿ ಪಾಪದಲ್ಲಿ ಹೋಗಿಲ್ಲ. ಈ ಲೋಕದ ಜನ ಯಾವುದೊಂದು ವಿಚಾರಕ್ಕೆ ತಲೆಕೊಡಿಸಿಕೊಂಡು ಪಾಪದಲ್ಲಿ ಹೋಗ್ತಾರಲ್ಲ, ಚಟಗಳಿಗೆ ಅಭ್ಯಾಸವಾಗುವಂಥದ್ದು, ಮತ್ತೊಂದಕ್ಕೆ ಅಭ್ಯಾಸವಾಗಿ ಹೋಗ್ಬಿಡ್ತಾರಲ್ಲ, ಆ ರೀತಿಯಾಗಿ ಯೇಸು ಕ್ರಿಸ್ತನ ಯಾವುದೇ ಪಾಪಕ್ಕೆ ಹೋಗಿಲ್ಲ. ಆತನು ಅಷ್ಟು ಪರಿಶುದ್ಧನಾಗಿ ಬದುಕಿದ್ದಾನೆ. ಅಂದ್ರೆ ಆತನು ಪರಿಶುದ್ಧವಾಗಿ ಬದುಕೋದಕ್ಕೆ ಕಾರಣ ದೇವರು ಹೇಳಿರುವಂತದ್ದನ್ನ, ಬರೆದಿರುವಂತದ್ದನ್ನ ಆತನು ಜ್ಞಾಪಕ ಪಡಿಸ್ಕೊಳ್ತಾ ಇದ್ದಾನೆ. ಇವತ್ತು ನಾವು ಈ ಲೋಕದಲ್ಲಿ ಈ ರೀತಿಯಾಗಿ ಇಷ್ಟಾನುಸಾರವಾಗಿ ಬದುಕ್ತಾ ಇದೀವಿ ಅಂದ್ರೆ ದೇವರು ಅದನ್ನು ಬರ್ಕೊಂಡಿಲ್ಲ. ಇಂಥ ಮನುಷ್ಯನ ಒಂದು ದಿನ ಇಂಥ ಕೆಲಸವನ್ನು ಮಾಡಿ ಆತನ ಲೋಕದ ಪ್ರಕಾರ ಜೀವಿಸ್ಬೇಕೆಂಬುದಾಗಿ ಆತನ ಬರ್ಕೊಂಡಿಲ್ಲ. ಆತನ ಪ್ರತಿದಿನವೂ ಕೂಡ ದೇವರ ಕೆಲಸವನ್ನು ಏನ್ ಮಾಡ್ಬೇಕು ಅದನ್ನ ಬರ್ಕೊಂಡಿದ್ದಾನೆ. ನಾವು ಅದನ್ನು ಮೀರಿ ನಾವು ಇದನ್ನ ಮಾಡ್ತಾ ಇದೀವಿ. ಪಾಪಗಳನ್ನ ಮೀರಿ ಮಾಡ್ತಿರುವಂತ ಪಾಪಗಳು, ಆ ಮಾತುಗಳನ್ನ ಮೀರಿ, ಆ ಮಾತುಗಳನ್ನ ಪಕ್ಕಕ್ಕೆ ಇಟ್ಟು, ಆ ಮಾತುಗಳನ್ನ ಅರ್ಥ ಮಾಡಿಕೊಳ್ಳದಂತ ರೀತಿಯಲ್ಲಿ ಬದುಕುತ್ತಾ ಇದ್ದೀವಿ. ಯೇಸು ಕ್ರಿಸ್ತನ ಮಾತುಗಳನ್ನ, ಆತನ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂತ ಆ ತಂದೆಯ ಒಂದು ಉದ್ದೇಶವನ್ನು ಆತನ ಜ್ಞಾಪಕ ಪಡಿಸ್ಕೊಳ್ತಾ ಇದ್ದಾನೆ ಇಲ್ಲಿ. ಆದ್ದರಿಂದ ಕ್ರಿಸ್ತರು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದೀಯಾ ಅಂತ. ಇವತ್ತು ನಾವು ಯಾರು ದೇಹವನ್ನ ಸಿದ್ಧ ಮಾಡಿ ಕೊಟ್ಟಿರುವಂತದ್ದು ದೇವರೇ ಎಂಬುದಾಗಿ ಭಾವಿಸ್ತಾ ಇದ್ದೀವಿ. ದೇಹವನ್ನು ಸಿದ್ಧ ಮಾಡುವಂಥದ್ದು ತಾಯಿ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೀವಿ. ತಾಯಿ ಅಲ್ಲ ದೇಹವನ್ನು ಸಿದ್ಧ ಮಾಡುವಂಥದ್ದು ದೇವರು. ಯೇಸು ಕ್ರಿಸ್ತನ ಅದನ್ನು ಕೂಡ ಜ್ಞಾಪಿಸ್ತಾ ಇದ್ದಾನೆ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ, ಆಗ ನಾನು ಈಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಎಲ್ಲಿಗೆ? ಭೂಲೋಕಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು. ಗ್ರಂಥದ ಸುರುಳಿಯಲ್ಲಿ ಕುರಿತು ನನ್ನನ್ನು ಬರೆದಿದೆ. ನಾನು ಭೂಲೋಕಕ್ಕೆ ಬಂದಿದ್ದೀನಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದರೆ ಭೂಲೋಕಕ್ಕೆ ಬಂದಿದ್ದೀನಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂದ್ರೆ ನಾವಿಲ್ಲಿ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ ಏನು ಅಂದ್ರೆ, ಮಹಿಮೆ ಶರೀರದೊಂದಿಗೆ ಆತ್ಮ ಸ್ವರೂಪನಾಗಿದ್ದಂತ ಯೇಸು ಕ್ರಿಸ್ತನು ಆತ್ಮ ಸ್ವರೂಪನಾಗಿ ಇದ್ದುಕೊಂಡೇನೇನೆ ಈ ಪ್ರಕೃತಿಯನ್ನೆಲ್ಲವನ್ನ ಮಾಡಿ, ಈ ಪಂಚಭೂತಗಳನ್ನೆಲ್ಲವನ್ನ ಮಾಡಿ, ಇವೆಲ್ಲವನ್ನ ಒಳ್ಳೆ ರೀತಿಯಲ್ಲಿ ಆತನು ಶಿಲ್ಪಿಯಾಗಿದ್ದುಕೊಂಡು ಚೆನ್ನಾದ ಸರಿಯಾದಂತ ರೀತಿಯಲ್ಲಿ ಸುಂದರವಾದಂತ ರೀತಿಯಲ್ಲಿ ಸೃಷ್ಟಿಯನ್ನ ಮಾಡಿ ಅವೆಲ್ಲ ಸಮಯದಲ್ಲಿ ದೇವರ ಜೊತೆಯಲ್ಲೇ ಇದ್ದಾನೆ. ಆದರೆ ಈಗ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂತಂದ್ರೆ ಯಾವಾಗ ಹೇಳುವಂತ ಮಾತು ಇದು? ಯಾವಾಗ ಹೇಳುವಂತ ಮಾತು? ಪರಲೋಕದಲ್ಲಿ ಇದ್ದುಕೊಂಡು ಹೇಳುವಂತ ಮಾತಾ? ಇಲ್ಲ, ಪರಲೋಕದಲ್ಲಿ ಇದ್ದುಕೊಂಡು ಹೇಳುವಂತ ಮಾತಲ್ಲ ಇದು. 5ನೇ ವಚನದಲ್ಲಿ ಅದನ್ನು ಗಮನಿಸಿ, ಇಬ್ರಿಯರಿಗೆ ಬರೆದ ಪುಸ್ತಕ 5ನೇ ವಚನದಲ್ಲಿ, ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಎಂಬುದಾಗಿ ಇದೆ. ಅಂದ್ರೆ ಭೂಲೋಕದೊಳಗೆ ಬರುವಾಗೆ ಮಾತುಗಳನ್ನ ಹೇಳ್ತಾ ಇದ್ದಾನ. ಭೂಲೋಕದೊಳಗೆ ಬರುವಾಗ ಈ ಮಾತುಗಳನ್ನ ಹೇಳಿದ್ದಾನೆ ಎನ್ನುವಂಥದ್ದು ಖಚಿತವಾಗಿ ನಮ್ಗೆ ಇಲ್ಲಿ ಗೊತ್ತಾಗುವಂತ ಸಂಗತಿ. ಅಂದ್ರೆ ಭೂಲೋಕದೊಳಗೆ ಬರುವಾಗ ಅಂದ್ರೆ ಏನ್ ಅರ್ಥ? ಅಂದ್ರೆ ಏನರ್ಥ? ಆ ಒಂದು ಮಹಿಮೆ ಶರೀರವನ್ನ ಬಿಟ್ಟು ಆ ಆತ್ಮ ಸ್ವರೂಪನಾಗಿದ್ದಂತ ಯೇಸು ಕ್ರಿಸ್ತನು ಶರೀರಧಾರಿಯಾಗಿದ್ದಾನೆ ಎನ್ನುವಂಥದ್ದು ಖಚಿತವಾಗಿ ಅರ್ಥವಾಗುತ್ತೆ. ಅಂದ್ರೆ ಶರೀರಧಾರಿಯಾಗಿದ್ದಾನೆ ಅಂದ್ರೆ ಏನರ್ಥ? ದೇವರನ್ನ ಬಿಟ್ಟು ಬಂದಿದ್ದಾನೆ ಎನ್ನುವಂಥದ್ದು ಅರ್ಥ. ಯಾಕೆ ಅಂದ್ರೆ ದೇವರನ್ನ ಆತನು ನೋಡುವುದಕ್ಕೆ ಸಾಧ್ಯವಿಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವ ಮನುಷ್ಯನು ಕೂಡ ನನ್ನ ನೋಡಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರು ಹೇಳಿದ್ದಾನೆ. ಅಂದ್ರೆ ಅದೇ ಒಂದು ಶರೀರದೊಂದಿಗೆ ಯೇಸು ಕ್ರಿಸ್ತನು ಬಂದಿದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನು ದೇವರನ್ನ ಈ ಲೋಕದಲ್ಲಿ ಬಂದಿದ್ದಾಗ ನೋಡಿಲ್ಲ. ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಸಂಗತಿ. ಯೇಸು ಕ್ರಿಸ್ತನು ತಂದೆಯಾದಂತ ದೇವರನ್ನ ಆತನು ನೋಡಿಲ್ಲ. ಈಗೋ ದೇವರಿನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ ಏನಾಗಿದೆ? ಪರಲೋಕದಲ್ಲಿ ಇದ್ದಂಥವನು ಭೂಲೋಕಕ್ಕೆ ಬಂದಿದ್ದಾನೆ. ಭೂಲೋಕದಲ್ಲಿ ಇದ್ದಾಗ ಏನಾಗುತ್ತೆ? ದೇವರನ್ನ ನೋಡುವುದಕ್ಕೆ ಸಾಧ್ಯವಿಲ್ಲ, ದೇವರ ಜೊತೆಯಲ್ಲಿ ಮಾತನಾಡುವುದಕ್ಕೆ ಸಾಧ್ಯ ಇಲ್ಲ. ಪರಲೋಕದಲ್ಲಿದ್ದಾಗ ದೇವರ ಜೊತೆಯಲ್ಲಿ ಮಾತಾಡಬಹುದಾಗಿತ್ತು, ದೇವರನ್ನ ಕಣ್ಣಿಂದ ನೋಡ್ಬೋದಾಗಿತ್ತು, ಎಲ್ಲ ಆಗ್ಬೋದಾಗಿತ್ತು, ಏನ್ ಬೇಕಾದ್ರೂ ನಡೀತಾ ಇತ್ತು. ಆದ್ರೆ ಭೂಲೋಕದಲ್ಲಿ ಬಂದಾಗ ನೋಡೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನು ನೋಡೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರು ಹೇಳಿದ್ದೇನೆ. ಅಂದ್ರೆ ಅದೇ ಮನುಷ್ಯನ ಅವತಾರದಲ್ಲಿ ಯೇಸು ಕ್ರಿಸ್ತನು ಬಂದಿರುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಕೂಡ ಈ ಭೂಲೋಕದಲ್ಲಿ ಇದ್ದಂತ ಸಮಯದಲ್ಲಿ ದೇವರನ್ನ ಆತನು ನೋಡಿಲ್ಲ, ದೇವರ ಜೊತೆಯಲ್ಲಿ ಆತನು ಮಾತನಾಡಿಲ್ಲ. ಈಗ ನಿಮ್ಗೊಂದು ಕೆಲವೊಂದು ಡೌಟ್ ಬರ್ಬೋದು. ಈತನು ಪ್ರಿಯನಾಗಿರುವಂತ ನನ್ನ ಮಗನು, ಈತನ ಮಾತನ್ನ ಕೇಳ್ರಿ ಎಂಬುದಾಗಿ ಯೋಹಾನ್ ಸುವಾರ್ತೆಯಲ್ಲಿ ಬೆಟ್ಟದ ಮೇಲಿಂದ ಮಾತನಾಡ್ತಾರಲ್ಲ ಎಂಬುದಾಗಿ.
ಇದನ್ನ ಅರ್ಥ ಮಾಡಿಕೊಳ್ಬೇಕು. ಕೆಲವರು ಅಲ್ಲಿನ ಕೇಳಿದಂತ ಆ ಆ ಶಬ್ದವನ್ನ ಕೇಳಿದಂತ ಮನುಷ್ಯರು ಗುಡುಗಿತು ಎಂಬುದಾಗಿ ಹೇಳ್ತಾರೆ, ಕೆಲವರು ದೇವದೂತನ ಮಾತನಾಡದ ಎಂಬುದಾಗಿ ಹೇಳ್ತಾರೆ. ಇದರರ್ಥ ಏನು? ಮುಂದಿನ ಭಾಗದಲ್ಲಿ ಈ ವಾಕ್ಯ ಭಾಗವನ್ನ ಕಂಪ್ಲೀಟ್ ಆದಂತ ರೀತಿಯಲ್ಲಿ ನೋಡಿಕೊಳ್ಳೋಣ. ಆತನು ಯಾವ ರೀತಿಯಾಗಿ ಒಂಟಿ ಪರಿಸ್ಥಿತಿಯನ್ನ ಈ ಲೋಕದಲ್ಲಿ ಅನುಭವಿಸಿದ್ದಾನೋ ಎನ್ನುವಂಥದ್ದನ್ನ ನೋಡಿಕೊಳ್ಳೋಣ. ಸಮಯವಾಗಿರುವಂತ ಕಾರಣ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನ ಮಾಡ್ತೀನಿ. ಮಾತದಿಂದಲೇ ಸಮಸ್ತವನ್ನು ಉಂಟು ಮಾಡುವುದಕ್ಕೆ ಶಕ್ತನಾಗಿರುವಂತ ಮಹಾಶಕ್ತನೇ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ಈ ಅಮೂಲ್ಯವಾದಂತ ಸಮಯದಲ್ಲಿ ತಂದೆ, ನಿನ್ನ ಅಮೂಲ್ಯವಾದಂತ ಮಾತುಗಳನ್ನು ಆಲೋಚನೆ ಮಾಡಿಕೊಳ್ಳುವುದಕ್ಕೆ ಕೊಟ್ಟಂತ ಭಾಗ್ಯಕ್ಕಾಗಿ ನಿನ್ನ ನಾಮಕ್ಕೆ ಮಹಿಮೆ. ದೇವ, ಅವರವರಿಗೆ ಬೇಕಾದಂತ ಪವಿತ್ರಾತ್ಮದ ಸಹಾಯಗಳನ್ನು ಅನುಗ್ರಹಿಸಿ ಎಲ್ಲರನ್ನ ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ನನಗೂ ಕೂಡ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ನನ್ನ ತಂದೆ ತಾಯಿಗಳ ಮಧ್ಯದಲ್ಲಿ, ಸಹೋದರ ಸಹೋದರಿಯರ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನಿನ್ನ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಕೊಟ್ಟಂತ ಭಾಗ್ಯಕ್ಕಾಗಿ ಸ್ತೋತ್ರ. ನೀನು ಮೆಚ್ಚುವಂತ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ನಿನ್ನ ಮಾತುಗಳನ್ನು ಹೇಳುವುದಕ್ಕೆ ಕೊಟ್ಟಂತ ಈ ಒಂದು ಸಹಾಯಕ್ಕಾಗಿ ಸ್ತೋತ್ರ. ಮುಂದೆ ಈ ದೇವರೇ, ಹೀಗೆ ನಿನ್ನ ಮಹಾಜ್ಞಾನವನ್ನು ಅರ್ಥ ಮಾಡಿಕೊಂಡು ಜ್ಞಾನವಂತರಾಗಿ ಜೀವಿಸಲು ಸಹಾಯ ಮಾಡಿ. ವಿಷಯಗಳಲ್ಲಿ ಕೇಳಿದ ಮರೆತಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ಕಾಪಾಡಿ ನಡೆಸೆಂದು ಪ್ರಾರ್ಥಿಸುತ್ತಾ ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಡುವಂತ, ನೀತಿ ನಿಮಿತ್ತವಾಗಿ ಪ್ರಯಾಸ ಪಡುವಂತ ಪ್ರತಿಯೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸಿ ಕಾಪಾಡಿ ನಡೆಸೆಂದು ಪ್ರಾರ್ಥಿಸುತ್ತಾ, ಅವರೆಲ್ಲರಿಗೂ ಮುಂದೆ ಪ್ರತಿಫಲ ಇದೆ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಇನ್ನೂ ಹೆಚ್ಚಿನದಾದಂತ ಕೆಲಸವನ್ನು ಮಾಡಲು ಸಹಾಯ ಮಾಡದಂದು ಪ್ರಾರ್ಥಿಸುತ್ತಾ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ದೇವ, ಆಮೇನ್.